ವೆರಿ ಗುಡ್ ಮಾರ್ನಿಂಗ್. ಈ ಹಿಂದೆ ನಾನು ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಡಿಯೋಗಳನ್ನು ಹಾಕ್ತೀನಂತ ಹೇಳಿದ್ದೆ. ಅದಕ್ಕೆ ತಕ್ಕಂತೆ ಮೆಂಟಲ್ ಎಬಿಲಿಟಿಗೆ ಹೆಚ್ಚು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಅದರ ಜೊತೆಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಡಿಯೋಗಳನ್ನು, ಆಮೇಲೆ ಗಣಿತಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ವಿಡಿಯೋಗಳನ್ನು ಇನ್ನೂ ಮಾಡಬೇಕಾಗಿತ್ತು. ಅಷ್ಟೊಂದು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಹೌದಾ. ಆದ್ರೂ ನಿಮಗೆ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಇರಲಿ, ಹೌದಾ. ಸಿಲೆಬಸ್ ಯಾವ ಥರ ಕೇಳ್ತಿರ್ತಾರೆ, ಆಮೇಲೆ ಏನೋ ಫುಲ್ಲಿ ನಾವು ವರ್ಷ ಪೂರ್ತಿ ಓದಿದ್ದೀವಿ ಅಂದ್ರೆ ಕ್ವಶನ್ ಪೇಪರ್ ಇದಾಗುತ್ತೆ, ಹಾಗೇನಿಲ್ಲ, ಹೌದಾ. ಜನರಲ್ ನಿಮಗೆ ಒಂದು ಸ್ವಲ್ಪ ಚೆನ್ನಾಗಿದ್ದರೆ ನೀವೇನು ಮಾಡ್ಬೋದು ಅಂದರೆ ಆ ಕ್ವಶನ್ ಪೇಪರ್ನ ಭಾಳ ಸಲೀಸಾಗಿ ಬಿಡಿಸ್ಬೋದು ಅನ್ನೋವಂಥ ದೃಷ್ಟಿಯಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ, ಹೌದಾ. ಈಗ ಇಲ್ಲೇನಪ್ಪ ಅಂದರೆ 2019ರಲ್ಲಿ ನಡೆದಂತಹ ಕ್ರೈಸ್ ವಸತಿ ಶಾಲೆಗಳ ಪ್ರವೇಶ ಏನು ಸ್ಪರ್ಧಾತ್ಮಕ ಪರೀಕ್ಷೆ ಇತ್ತಲ್ಲ, ಪ್ರವೇಶ ಪರೀಕ್ಷೆ ಇತ್ತಲ್ಲ, ಅದರ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಹಾಕುವಂಥ ಕೆಲಸ ಮಾಡ್ತಾಯಿದ್ದೀನಿ, ಹೌದಾ. ಈಗ ಕ್ವಶನ್ ಪೇಪರನ್ನು ನೋಡ್ತಗೊಂಡು ಹೆಚ್ಚು ಟೈಮನ್ನು ವೇಸ್ಟ್ ಮಾಡಿದೆ, ಯಾಕಂದರೆ 2-3 ದಿನ ಮಾತ್ರ ಇದೆ. ಒಂದು ಸಲ ಗ್ಲಾನ್ಸಾಗಿ ನೋಡ್ಕೊಂಡ್ಬಿಟ್ರೆ ನಿಮಗೂ ಒಂದು ಸಲ ಐಡಿಯಾ ಬರುತ್ತೆ, ಹೌದಾ. ಈ ರೀತಿ ಕ್ವಶನ್ ಪೇಪರ್ ಇರ್ತದೆ, ಈ ಏರಿಯಾದಿಂದ ಈ ರೀತಿಯಾಗಿ ಬರ್ತವೆ, ಜನರಲ್ ಕ್ವಶನ್ಸ್ ಹೆಚ್ಚಿರ್ತವೆ. ಒಂದು ಸ್ವಲ್ಪ ನಮಗೆ ಜನರಲ್ ಐಡಿಯಾಸ್ ಇದ್ದರೆ ನಾವೇನು ಮಾಡ್ಬೋದು ಅಂದರೆ ಈ ಕ್ವಶನ್ ಪೇಪರನ್ನು ಬಿಡಿಸ್ಬೋದು ಅನ್ನೋವಂಥ ಕಾನ್ಫಿಡೆನ್ಸ್ ಬರಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಕನ್ನಡದಿಂದ ಸ್ಟಾರ್ಟ್ ಮಾಡೋಣ. ಮೊದಲನೇ ವಿಷಯ ಇಲ್ಲೊಂದು ಏನು ಕೊಟ್ಟಿದ್ದಾರೆ ಅಂದರೆ, ಕನ್ನಡಮ್ಮನ ಮಕ್ಕಳು ನಾವು ಪ್ರೀತಿಯ ಗಂಧವ ಸೂಸುವೆವು, ಸಮರಸದಲ್ಲಿ ಹೃದಯವ ಬೆಸೆದು ನಾಡಿನ ಸಿರಿಯನ್ನು ಬೆಳಗುವೆವು, ಈ ಮೇಲಿನ ಪದ್ಯದಲ್ಲಿರುವ ಪ್ರಾಸಪದಗಳು. ನಿಮಗೆ ಗುರುತಿದೆ ಜನರಲ್ ಆಗಿ ಪ್ರಾಸಪದಗಳು ಯಾವ ಅಕ್ಷರಗಳು ರಿಪೀಟ್ ಆಗಿ ಬರ್ತಿರ್ತಾವ, ಅವು ಪ್ರಾಸಪದಗಳು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಕನ್ನಡಮ್ಮ ಪ್ರೀತಿ ಪ್ರಾಸಪದಗಳಲ್ಲ, ಗಂಧವ ಬೆಸೆದು ಅಲ್ಲ ಪ್ರಾಸಪದಗಳಲ್ಲ, ಸೋಸುವೆವು ಬೆಳಗುವೆವು ವೆವು ಹೌದಾ ಪ್ರಾಸಪದಗಳಿವು. ಹಾಗಾದರೆ ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಯಾವುದು? ಆಪ್ಷನ್ ಸಿ ಸರಿಯಾದ ಉತ್ತರ. ಸೋಸುವೆವು ಬೆಳಗುವೆವು, ಹೌದಾ. ಬಿದಿ ವಿಧಿ ಏನೋ ಅದೇ ಶಬ್ದಗಳು ರಿಪೀಟ್ ಆಗಿ ಅಂದರೆ ಏನೋ ಅದರ ಪ್ರಾಸಾಕ್ಷರಗಳು ಮತ್ತೆ ರಿಪೀಟ್ ಆಗಿ ಬರ್ತಿರ್ತವೆ ಅಂಥದನ್ನು ಕಂಡಿಡಿ ಅಂತ ಹೇಳಿದ್ದಾರೆ, ಹೌದಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ನಡ ವರ್ಣಮಾಲೆಯಲ್ಲಿನ ಅವರ್ಗೀಯ ವ್ಯಂಜನಗಳು, ಹೌದಾ. ಕನ್ನಡ ವರ್ಣಮಾಲೆಯಲ್ಲಿನ ಅವರ್ಗೀಯ ವ್ಯಂಜನಗಳು, ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳಾಗಿ ನಾವೇನು ಮಾಡ್ತೀವಿ ಅಂದರೆ ವ್ಯಂಜನಗಳನ್ನ ವರ್ಗೀಕರಿಸ್ತೀವಿ. ಹಾಗಾದರೆ ಅವರ್ಗೀಯ ವ್ಯಂಜನಗಳು ಈ ಆಪ್ಷನಲ್ಲಿರುವಂತೆಲ್ಲ ಸ್ವರಗಳಿದಾವೆ, ಹೌದಾ, ಸವರ್ಣಗಳಿದಾವೆ. ಆಮೇಲೆ ಕ ಚ ಟ ತ ಪ ಇವೆಲ್ಲ ಏನಪ್ಪ ಅಂದರೆ ವರ್ಗೀಯ ವ್ಯಂಜನಗಳು. ಆಮೇಲೆ ಸಿ ಆಪ್ಷನಲ್ಲಿರುವೆಲ್ಲ ಅನುನಾಸಿಕಗಳು. ಹಾಗಾದರೆ ಡಿ ಆಪ್ಷನಲ್ಲಿ ಏನಿದಾವಲ್ಲ ಅವೆಲ್ಲ ಏನಪ್ಪ ಅಂದರೆ ಅವರ್ಗೀಯ ವ್ಯಂಜನಗಳು. ಯಾವು? ಅವರ್ಗೀಯ ವ್ಯಂಜನಗಳು. ಯ ರ ವ ಲ ಸಾರಿ ಯ ರ ಲ ಸಾರಿ ಯ ರ ಕೊಟ್ಟಿಲ್ಲ, ರ ಲ ವ ಶ ಇವೇನಪ್ಪ ಅಂದರೆ ಅವರ್ಗೀಯ ವ್ಯಂಜನಗಳು. ಇನ್ನು ಮೂರನೇ ಕ್ವಶನನ್ನು ನೋಡೋಣ. ಚಿಂತಿಸಬೇಡಿ ಮಕ್ಕಳೇ, ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ. ಈ ವಾಕ್ಯದಲ್ಲಿ ಅಡಿಗರೆ ಎಳೆದ ಪದದ ಅರ್ಥ. ಚಿಕಿತ್ಸೆ ಅಂದರೆ ಏನಪ್ಪ? ಹೌದಾ, ಚಿಕಿತ್ಸೆ ಅಂದರೆ ಸಮಾನಾರ್ಥಕ ಪದ ಇದು ಕೇಳಿದಾರ. ಹಂಗಾದ್ರೆ ಚಿಕಿತ್ಸೆ ಆರೈಕೆ. ಚಿಕಿತ್ಸೆ ಅಂದ್ರೇನು? ಆರೈಕೆ. ನಾನು ಈಗಾಗಲೇ ಇವು ತುಂಬ ಸಿಂಪಲ್ ಆದಂಥ ಸಮನಾರ್ಥಕ ಪದಗಳು, ಒಂದು ಸ್ವಲ್ಪ ಟಫ್ ಆಗಿರುವಂಥದ್ದು ಒಂದಷ್ಟು ಸಮನಾರ್ಥಕ ಪದಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡಿ ಹಾಕುವಂಥ ಕೆಲಸ ಮಾಡಿದ್ದೀನಿ ಸರ್. ಅವು ಏನು KPSC ಎಕ್ಸಾಮ್ ಸಂಬಂಧಪಟ್ಟಿದ್ದಾವ, SDFDಗೆ ಸಂಬಂಧಪಟ್ಟಿದ್ದಾವ, ನಾನು ನಿಮಗೂ ಹೆಲ್ಪ್ಫುಲ್ ಆಗ್ತಾವ, ಒಂದು ಸಲ ಗ್ಲಾನ್ಸ್ ಆಗಿ ನೋಡಿಬಿಡ್ರಿ ಅಂತ ಆ ವಿಡಿಯೋ ಹಾಕಿ ಕೆಳಗಡೆ ಬರೆದಿದ್ದೆ. ಎಷ್ಟು ಜನ ನೋಡಿದ್ದೀರೋ ಅವ್ರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ, ಹೌದಾ. ಯಾವತ್ತೂ ತುಂಬ ಈಸಿ ಇರುವಂಥ ಕ್ವಶನ್ಸನ್ನು ಕೇಳ್ತಾನಂತೇನಿಲ್ಲ. ಈಸಿ ಇದ್ದರೆ ನಿಮ್ಗೆ ಬಂದೇ ಬರುತ್ತೆ, ಈಸಿ ಇಲ್ಲದಿದ್ದರೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗ್ತದೆ, ಓಕೆನಾ. ನೆಕ್ಸ್ಟ್, ತೊರೆ ಪದ ಸೂಚಿಸುವ ನಾನಾರ್ಥಗಳು. ತೊರೆ ಪದ ಸೂಚಿಸುವಂಥ ನಾನಾರ್ಥಗಳು. ತೊರೆ ಅಂದ್ರೇನು? ಒಬ್ಬರನ್ನು ತೊರೆಯುವುದು, ಬಿಟ್ಟು ಬಿಡೋದು, ಹೌದಾ. ತೊರೆ ಅಂದರೆ ನೀರಿನ ಝರಿ ಕೂಡ. ತೊರೆ ಅಂದ್ರೇನು? ನೀರಿನ ಝರಿ ಕೂಡ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ, ಬಿಟ್ಟು ಬಿಡು ನೀರಿನ ಝರಿ. ಬಿಟ್ಟು ಬಿಡು ನೀರಿನ ಝರಿ. ಇನ್ನು 5ನೇ ಕ್ವಶನನ್ನು ನೋಡೋಣ. ಹುತ್ತರಿ ಹಾಡು ಈ ಪದ್ಯವನ್ನು ರಚಿಸಿರುವಂಥ ಕವಿ. ಇದು ನಿಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟದ್ದು. 5ನೇ ತರಗತಿಯ ಟೆಕ್ಸ್ಟ್ ಬುಕ್ಕನ್ನು ನೀವು ಓದಿದರೆ ಇದಕ್ಕೆ ಬಹಳ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಹುತ್ತರಿ ಹಾಡು ಈ ಪದ್ಯವನ್ನು ರಚಿಸಿರುವಂಥ ಕವಿ ಪಂಜೆ ಮಂಗೇಶರಾಯರು. ಯಾರು? ಪಂಜೆ ಮಂಗೇಶರಾಯರು, ಆಪ್ಷನ್ ಬಿ, ಹೌದಾ.
ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನದಿಗಳು ಶುದ್ಧವಾಗಿ ಹರಿಯುವಂತಾಗಲು ನಾವು ಮಾಡಬೇಕಾದ ಕರ್ತವ್ಯ. ನದಿಗಳು ಶುದ್ಧವಾಗಿ ಹರಿಯುವಂತಾಗಲು ನಾವು ಮಾಡಬೇಕಾದ ಕರ್ತವ್ಯ ಏನಪ್ಪ ಅಂದರೆ, ನದಿಗಳ ದಂಡೆಯಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸುವುದು ತಪ್ಪು. ಅಶುದ್ಧ ನೀರನ್ನು ಶುದ್ಧೀಕರಿಸದೆ ನದಿಗಳಿಗೆ ಬಿಡುವುದು ತಪ್ಪು. ಹೌದಾ? ನದಿ ಬಯಲಿನಲ್ಲಿ ನಗರಗಳನ್ನು ನಿರ್ಮಿಸುವುದು, ಇವೆಲ್ಲ ಏನಪ್ಪ ಅಂದರೆ ನದಿ ನೀರನ್ನು ಶುದ್ಧವಾಗಿ ಹರಿಯುವಂತಾಗಲು ಮಾಡುವಂಥ ಕರ್ತವ್ಯಗಳಲ್ಲ. ಇವೆಲ್ಲ ಏನಪ್ಪ ಅಂದರೆ ನಾವು ಮಾಡ್ತಕ್ಕಂತಹ ಮಲಿನಕಾರಿ ಚಟುವಟಿಕೆಗಳು. ಹಾಗಾದರೆ ಇಲ್ಲಿ ಆನ್ಸರ್ ಯಾವಪ್ಪ ಅಂದರೆ ಆಪ್ಷನ್ ಇ. ಮೇಲಿನ ವಸ್ತುಗಳು ಯಾವ್ಯಾವ ವಸ್ತುಗಳು? ನಾವೇನು ವಾಯು ಮಾಲಿನ್ಯಕಾರಕಗಳನ್ನು ನದಿಗೆ ಎಸಿತೀವಲ್ಲ, ಅಂತಹ ಮಲಿನ ವಸ್ತುಗಳನ್ನು ನದಿಗೆ ಸೇರದಂತೆ ನೋಡಿಕೊಳ್ಳುವುದು. ಮಲಿನ ವಸ್ತುಗಳು ನದಿಗಳಿಗೆ ಸೇರದಂತೆ ನೋಡಿಕೊಳ್ಳುವುದು. ಹೌದಾ? ಆನ್ಸರ್ ಎ. ಇನ್ನು ಕ್ವಶನ್ ನಂಬರ್ 7 ನೋಡೋಣ. ಕ್ವಶನ್ ನಂಬರ್ 7, ಬೆಲ್ಲದಲ್ಲಿ ಬೇವು ಇಟ್ಟರೆ ಬೇವಿನ ವಿಷವು. ಬೆಲ್ಲದಲ್ಲಿ ಬೇವು ಇಟ್ಟರೆ ಬೇವಿನ ವಿಷವು. ಹೌದಾ? ಇದೊಂದೇನಪ್ಪ ಅಂದರೆ ಗಾದೆ ಮಾತು. ಕ್ವಶನ್ ನಂಬರ್ 7 ಏನಪ್ಪ ಅಂದರೆ ಗಾದೆ ಮಾತನ್ನು ಪೂರ್ಣಗೊಳಿಸಬೇಕಾಗಿದೆ. ಬೆಲ್ಲದಲ್ಲಿ ಬೇವು ಇಟ್ಟರೆ ಬೇವಿನ ವಿಷವು ಬದಲಾಗದು. ಆನ್ಸರ್ ಸಿ. ಯಾಕಂದರೆ ಇಲ್ಲವಾಗುವುದು, ಹೆಚ್ಚಾಗುವುದು, ಕಡಿಮೆ ಆಗುವುದು ಇವೆಲ್ಲ ಸರಿ ಹೊಂದೋದಿಲ್ಲ. ಬೆಲ್ಲದಲ್ಲಿ ಬೇವು ಇಟ್ಟರೆ ಬೇವಿನ ವಿಷವು ಬದಲಾಗದು ಅನ್ನೋದು ಕರೆಕ್ಟ್ ಆಗ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 8, ಇವರು ನಮ್ಮ ಊರಿಗೆ ಗೌಡತಿ. ಅಡಿಗೆರೆ ಎಳೆದ ಪದವನ್ನು ಪುಲ್ಲಿಂಗಕ್ಕೆ ಬದಲಿಸಿದಾಗ. ಹೌದಾ? ಅಡಿಗೆರೆ ಎಳೆದಂತಹ ಪದವನ್ನು ಪುಲ್ಲಿಂಗಕ್ಕೆ ಬಳಸಿದಾಗ ಇವರು ನಮ್ಮ ಊರಿನ ಗೌಡ. ಗೌಡತಿ ಏಕವಚನದಲ್ಲಿದೆ, ಹಾಗಾದರೆ ಗೌಡ. ಗೌಡರು. ಹೌದಾ? ಬಹುವಚನ. ಗೌಡತಿಯರು ಬಂದಿದ್ರೆ ನಾವು ಗೌಡರು ಅಂತ ಬಳಸ್ಬೋದಿತ್ತು. ಹೌದಾ? ಅದಕ್ಕೆ ಪುಲ್ಲಿಂಗ ರೂಪಕ್ಕೆ ಬದಲಿಸಿದಾಗ ಗೌಡ. ಆಪ್ಷನ್ ಎ. ಆಪ್ಷನ್ ಎ. ಒಂದು ಸ್ವಲ್ಪ ಏನೋ ಅಂಥದ್ದೇನು ಅನ್ನುವಂಥ ಏನು ಇದಿಲ್ಲ, ಆದರೆ ನಾವು ಯೋಚನೆ ಮಾಡಿ ಇಂತಹ ಪ್ರಶ್ನೆಗೆ ಉತ್ತರಿಸುವಂಥ ಕೆಲಸ ಮಾಡಬೇಕು. ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ಅ ಪಟ್ಟಿಯಲ್ಲಿರುವ ಸಂಧಿಗಳಿಗೆ ಅನುಗುಣವಾಗಿ ಬ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ. ಅ ಪಟ್ಟಿಯಲ್ಲಿರುವಂತಹ ಸಂಧಿಗಳಿಗೆ ಅನುಗುಣವಾಗಿ ಬ ಪಟ್ಟಿಯಲ್ಲಿರುವಂತಹ ಏನಪ್ಪ ಅಂದರೆ ಹೊಂದಿಸಿ ಬರೀರಿ ಅಂತ ಹೇಳಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರ 9. ಕ್ವಶನ್ ನಂಬರ್ 9ಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ, ಹೌದಾ, ಎ. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ಏನಪ್ಪ ಅಂದರೆ ನೋಡ್ರಿ, ಲಕ್ಷ ಕೊಡ್ರಿ. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದು ಇ. ಹೌದಾ? ಗುಣಸಂಧಿ. ದೇವ ಪ್ಲಸ್ ಇಂದ್ರ. ಹೌದಾ? ARO ಬರ್ತಾ ಇದ್ರೆ ಅದನ್ನು ನಾನು ಗುಣಸಂಧಿ ಅಂತ ನಾನು ವಿಡಿಯೋ ಚಾನಲ್ ಈಗಾಗಲೇ ಮಾಡಿದಂಥ ವಿಡಿಯೋದಲ್ಲಿ ಹೇಳಿದ್ದೀನಿ. ಹೌದಾ? ಕನ್ನಡಕ್ಕೆ ಸಂಬಂಧಪಟ್ಟಂಥ ಏನು ವಿಡಿಯೋಗಳನ್ನು ಮಾಡಿದ್ದಿಲ್ಲ ಅಲ್ಲಿ ಹೇಳಿದ್ದೀನಿ. ಹಾಗಾದರೆ ಗುಣಸಂಧಿ. ದೇವ ಪ್ಲಸ್ ಇಂದ್ರ ದೇವೇಂದ್ರ, ಇದೇನಪ್ಪ ಅಂದರೆ ಗುಣಸಂಧಿ. ಹೌದಾ? ಮ್ಯಾಚ್ ಆಗ್ತದೆ ಇದು. ನೆಕ್ಸ್ಟ್ ಎರಡನೇದು ಅ. ಮೊಟ್ಟೆ ಪ್ಲಸ್ ಇಡು. ಮೊಟ್ಟೆ ಇಡು. ಇಯ ಬಂದಿದೆ, ಹಾಗಾದರೆ ಅದೇನಪ್ಪ ಅಂದರೆ ಇಯ ಲೋಪವಾಗಿದೆ. ಹೌದಾ? ಹಾಗಾದರೆ 2 ಅ. ಮೊಟ್ಟೆ ಪ್ಲಸ್ ಇಡು ಲೋಪ ಅಲ್ಲ, ಸಾರಿ, ಆಗಮವಾಗಿ ಯಕಾರಾಗಮ ಸಂಧಿ. ಆಗಮವಾಗಿ ಬಂದಿದೆ, ಅದಕ್ಕೆ ಯಕಾರಾಗಮ ಸಂಧಿ. ಇನ್ನು ಮೂರನೇದು ಏನಪ್ಪ ಅಂದರೆ ಇ ಅಂತ ಹೇಳ್ತಾರೆ. ಊರು ಪ್ಲಸ್ ಅಲ್ಲಿ ಊರಲ್ಲಿ ಲೋಪವಾಗಿದೆ. ಊರು ಪ್ಲಸ್ ಅಲ್ಲಿ ಊರಲ್ಲಿ ಏನಾಗಿದೆ? ಲೋಪವಾಗಿದೆ. ಆಮೇಲೆ ಅದಾದ ನಂತರ ಆದೇಶ ಸಂಧಿ. ಆದೇಶ ಸಂಧಿಗೆ ಉದಾಹರಣೆ ಕುಡುಗೋಲು. ಹೌದಾ? ಕುಡುಗೋಲು ಆದೇಶ ಸಂಧಿ. ಹೌದಾ? ಗಕಾರಾದೇಶವಾಗಿ ಬಂದಿದೆ. ಏನಾಗಿ? ಗಕಾರಾದೇಶವಾಗಿ ಬಂದಿದೆ. ಹೌದಾ? ಹಾಗಾದರೆ ಆಪ್ಷನ್ ಎ ಸರಿಯಾದ ಉತ್ತರ. ಕ್ವಶನ್ ನಂಬರ್ 9 ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್, ಮರಗಿಡಗಳು ನಮ್ಮ ಜೀವನದ ಆಧಾರ. ಅವುಗಳಿಂದ ಜೀವ ಜಗತ್ತಿಗೆ ಅವಶ್ಯಕವಾದ ಆಮ್ಲಜನಕ ದೊರೆಯುತ್ತದೆ. ಈ ವಾಕ್ಯಗಳು ಸೂಚಿಸುವ ಅರ್ಥ. ಮರಗಿಡಗಳು ನಮ್ಮ ಜೀವನ ಆಧಾರ. ಅವುಗಳಿಂದ ಜೀವ ಜಗತ್ತಿಗೆ ಅತ್ಯವಶ್ಯಕವಾದ ಆಮ್ಲಜನಕ ದೊರೆಯುತ್ತದೆ. ಕ್ವಶನ್ ನಂಬರ್ 10. ಹಾಗಾದರೆ ಮರಗಿಡಗಳು ನಮ್ಮ ಜೀವ ಆಧಾರ, ಅವುಗಳಿಂದ ಜೀವ ಜಗತ್ತಿಗೆ ಅವಶ್ಯಕವಾದ ಆಮ್ಲಜನಕ ದೊರೆಯುತ್ತದೆ ಅಂದ್ರೇನು? ನಾವು ನಮ್ಮ ಪರಿಸರವನ್ನು ರಕ್ಷಿಸಬೇಕು. ನಾವೇನು ಮಾಡಬೇಕು? ನಮ್ಮ ಪರಿಸರವನ್ನು ರಕ್ಷಿಸಬೇಕು ಅನ್ನೋದನ್ನು ಈ ವಾಕ್ಯ ತಿಳಿಸ್ಕೊಡ್ತದೆ. ಹಾಗಾದ್ರೆ ಆಪ್ಷನ್ ಎ ಸರಿಯಾದ ಉತ್ತರ. ಹೌದಾ? ಆಮೇಲೆ ನೋಡ್ರಿ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಏನಪ್ಪ ಅಂದರೆ ನಮ್ಮ ಪರಿಸರವನ್ನು ಹಾಳು ಮಾಡುವಂಥ ಚಟುವಟಿಕೆಗಳಿದಾವೆ.
ನಮ್ಮ ಪರಿಸರವನ್ನು ಹಾಳು ಮಾಡುವಂಥ ಚಟುವಟಿಕೆಗಳಿದಾವೆ. ಅದಕ್ಕೆ ಸರಿಯಾದ ಉತ್ತರ ಇಂಥದ್ರಲ್ಲಿ 4ರಲ್ಲಿ ಒಂದನ್ನು ಹುಡುಕೋದು ಅಂಥದ್ದೇನು ಕಷ್ಟಕರ ಕೆಲಸ ಅಲ್ಲ ನನ್ನ ಪ್ರಕಾರ. ಕ್ವಶನ್ ನಂಬರ್ 11. ಏಳಿ ಎದ್ದೇಳಿ ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ, ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಎಂದು ಕರೆ ನೀಡಿದವರು. ಇದು ಏನಪ್ಪ ಅಂದರೆ ಮೋಟಿವೇಶ್ನಲ್ ಸ್ಪೀಚ್. ಯಾರಾದರೂ ಒಬ್ಬರು ವ್ಯಕ್ತಿ ನಿಮ್ಮನ್ನು ಹುರಿದುಂಬಿಸ್ಲಿಕ್ಕೆ ಭಾಷಣ ಮಾಡ್ತಾ ಇದ್ದಾರೆ ಅಂದರೆ ಆ ವ್ಯಕ್ತಿ ಕಂಪಲ್ಸರಿ ವಿವೇಕಾನಂದರನ್ನು ಸ್ಮರಿಸ್ಕೊಳ್ಳೇಬೇಕು. ಹಾಗಾದರೆ ಇದು ವಿವೇಕಾನಂದರ ಉಕ್ತಿ. ಏಳಿ ಎದ್ದೇಳಿ ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೆ ನಿಲ್ಲರಿ, ಏನು ವೇಕ್ ರೈಸ್, ಸ್ಟಾಪ್ ಟಿಲ್ ನಾಟ್ ಗೋಲ್ ಈಸ್ ರೀಚ್ಡ್ ಅಂತ ನಾವು ಹೇಳ್ತೀವಿ. ಹಂಗಾರೆ ಏಳಿ ಎದ್ದೇಳಿ ಎಚ್ಚರಗೊಳ್ಳದಿರಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ, ವಿವೇಕಾನಂದರ ಮಾತಿದು. ನೆಕ್ಸ್ಟ್ ಕ್ವಶನ್ ನಂಬರ್ 12. ಸಮಾನತೆಗಾಗಿ ಹಲವಾರು ಹೋರಾಟಗಳು ನಡೆಯುವುದು ಅನಿವಾರ್ಯ. ಸಮಾನತೆಗಾಗಿ ಹಲವಾರು ಹೋರಾಟಗಳು ನಡೆಯುವುದು ಅನಿವಾರ್ಯ ಎಂದು ಭಾಷಣಕಾರರು ಹೇಳಿದರು. ಈ ವಾಕ್ಯದಲ್ಲಿ ಭವಿಷ್ಯತ್ ಕಾಲವನ್ನು ಸೂಚಿಸುವ ಪದ ನಡೆಯುವುದು. ಯಾವುದು? ನಡೆಯುವುದು ಅನ್ನೋದು ಭವಿಷ್ಯತ್ ಕಾಲದಲ್ಲಿ ಇನ್ನು ನಡಿಬೇಕಾಗಿದೆ. ಹಲವಾರು ಹೋರಾಟಗಳು ನಡಿಬೇಕಾಗಿದೆ, ಭವಿಷ್ಯತ್ ಕಾಲವನ್ನು ಸೂಚಿಸುವಂಥ ಪದ. ಹೌದಾ? ಹಾಗಾದರೆ ಆಪ್ಷನ್ ಡಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 13. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎಂಬ ಪದ್ಯಕ್ಕೆ ಅನ್ವಯಿಸುವಂತೆ ಎದೆ ತುಂಬಿ ತುಳುಕಬೇಕಾದದ್ದು. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಪದ್ಯಕ್ಕೆ ಅನ್ವಯಿಸುವಂತೆ ಎದೆ ತುಂಬಿ ತುಳುಕಬೇಕಾದದ್ದು ಪ್ರೀತಿಯ ಬೆಳದಿಂಗಳು. ಹೌದಾ? ಆನ್ಸರ್ ಯಾವುದು? ಪ್ರೀತಿಯ ಬೆಳದಿಂಗಳು. ಪ್ರೀತಿಯ ಬೆಳದಿಂಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 14. ಲಿಂಗ ಆಧಾರದಲ್ಲಿ ಸರಿಯಾದ ಗುಂಪು. ಲಿಂಗ ಆಧಾರದಲ್ಲಿ ಸರಿಯಾದ ಗುಂಪು. ಹೌದಾ? ಏನು ಇಲ್ಲಿ ಇರುವಂಥ 4 ಆಪ್ಷನ್ಗಳಲ್ಲಿ ಒಂದೇ ಲಿಂಗಕ್ಕೆ ಯಾವುದು ಗುಂಪು ಸೇರಿದೆಯಲ್ಲ ಅದು ಲಿಂಗ ಆಧಾರದಲ್ಲಿ ಸರಿಯಾದ ಗುಂಪು. ಹಾಗಾದರೆ ಅಮ್ಮ ಅಪ್ಪ 2 ಬೇರೆ ಬೇರೆ ಲಿಂಗಗಳು. ಅಪ್ಪ ಮಗ, ಇದು ಅಪ್ಪ ಮಗ ಮಗಳು. ಹೌದಾ? ಇಲ್ಲೂ ಕೂಡ ಬೇರೆ ಬೇರೆ ಲಿಂಗಗಳಿದಾವೆ. ಮಗ ಮಗಳು, ಇಲ್ಲೂ ಬೇರೆ ಬೇರೆ ಲಿಂಗಗಳಿದಾವೆ. ಆದರೆ ಮಗಳು ತಾಯಿ ಅಜ್ಜಿ 3 ಜನ ಏನಪ್ಪ ಅಂದರೆ ಸ್ತ್ರೀಲಿಂಗ. ಹಾಗಾದರೆ ಇದು ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ? ಲಿಂಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ನೆಕ್ಸ್ಟ್ ಕ್ವಶನ್ ನಂಬರ್ 15. ಎಲ್ಲ ಪಂಡಿತರು ಚಾಣಕ್ಯನ ಬುದ್ಧಿವಂತಿಕೆಯನ್ನು ಮೆಚ್ಚಿದರು. ಎಲ್ಲ ಪಂಡಿತರು ಚಾಣಕ್ಯನ ಬುದ್ಧಿವಂತಿಕೆಯನ್ನು ಮೆಚ್ಚಿದರು. ಈ ವಾಕ್ಯದಲ್ಲಿ ವಿಜಾತಿಯ ಒತ್ತಕ್ಷ ಸಜಾತಿ ಮತ್ತು ವಿಜಾತಿಯ ಒತ್ತಕ್ಷರವಿರುವಂಥ ಪದಗಳನ್ನ ನೀವು ಅಭ್ಯಾಸ ಮಾಡಿದ್ದೀರಾ. ಅವ್ರೇನು ಕೇಳಿದಾರಪ್ಪ ಅಂದರೆ ಇಲ್ಲಿ ಈ ವಾಕ್ಯದಲ್ಲಿ ವಿಜಾತಿ ಒತ್ತಕ್ಷರವಿರುವ ಪದ ಕೇಳಿದ್ದಾರೆ. ವಿಜಾತಿ ಒತ್ತಕ್ಷರವಿರುವಂಥ ಪದ ಯಾವುದು? ಹೌದಾ? ವಿಜಾತಿ ಒತ್ತಕ್ಷರ ಇರುವಂಥ ಪದ ನೋಡ್ರಿ, ದಿಗೆ ದಿ ಸಜಾತಿಯ ಒತ್ತಕ್ಷರ, ಚಿಗೆ ಚಿ ಸಜಾತಿಯ ಒತ್ತಕ್ಷರ, ಲಗೆ ಲ ಸಜಾತಿಯ ಒತ್ತಕ್ಷರ. ಆದರೆ ಕಗೆ ಯದ ಒತ್ತಕ್ಷರ ಏನು ಬಂದಿಲ್ಲ, ಅದು ಏನಪ್ಪ ಅಂದರೆ ವಿಜಾತಿಯ ಒತ್ತಕ್ಷರ. ವಿಜಾತಿಯ ಒತ್ತಕ್ಷರ. ಸರಿಯಾದ ಉತ್ತರ ಆಪ್ಷನ್ ಬಿ ಚಾಣಕ್ಯ. ಕಗೆ ಯದ ಒತ್ತು. ಹೌದಾ? ವಿಜಾತಿಯ ಒತ್ತಕ್ಷರ. ಕ್ವಶನ್ ನಂಬರ್ 16. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಈ ವಾಕ್ಯದಲ್ಲಿರುವ ಮಹಾಪ್ರಾಣಾಕ್ಷರ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಇದರಲ್ಲಿರುವಂಥ ಮಹಾಪ್ರಾಣಾಕ್ಷರ. ಇದರಲ್ಲಿರುವಂಥ ಮಹಾಪ್ರಾಣಾಕ್ಷರ ಹೌದಾ? ಖ, ದೊಡ್ಡ ಖ. ಮಹಾಪ್ರಾಣಾಕ್ಷರ ಸುಖವಾಗಿ. ಹೌದಾ? ಹಾಗಾದರೆ ಖ ಏನಪ್ಪ ಅಂದರೆ ಮಹಾಪ್ರಾಣಾಕ್ಷರ. ಹೌದಾ? ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಅಲ್ಪ ಪ್ರಾಣಗಳು. ಆಮೇಲೆ 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಏನು ಕರಿತೀವಿ? ಮಹಾಪ್ರಾಣಗಳು. ಹಾಗಾದರೆ ಖ ಏನಪ್ಪ ಅಂದರೆ ಮಹಾಪ್ರಾಣಾಕ್ಷರ. ಕ್ವಶನ್ ನಂಬರ್ 17. ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು. ಗುರುತಿಗಾಗಿ ಮತ್ತು ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು. ಹೌದಾ? ಅಂತಹ ಹೆಸರುಗಳು ನಾವೇ ಇಟ್ಕೊಂಡಂಥ ಹೆಸರುಗಳನ್ನು, ಅಂಕಿತ ಮಾಡಿಕೊಂಡಂಥ ಹೆಸರುಗಳನ್ನ ಅಂಕಿತ ನಾಮಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಅಂಕಿತ ನಾಮಗಳು. ಹೌದಾ? ರೂಢಿಯಿಂದ ಬಂದವು ರೂಢನಾಮಗಳು, ವೃತ್ತಿಯಿಂದ ಬಂದವು ಅನ್ವರ್ಥನಾಮಗಳು, ಅಥವಾ ಏನೋ ಸ್ವಭಾವದಿಂದ ಬಂದವು ಅನ್ವರ್ಥನಾಮಗಳು. ಆಮೇಲೆ ಏನೋ ನಾಮಪದದ ಬದಲಾಗಿ ಬಂದಂಥ ಸರ್ವನಾಮಗಳು. ಹಾಗಾದರೆ ಗುರುತಿಗಾಗಿ ಮತ್ತು ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂಥ ಹೆಸರುಗಳನ್ನು ನಾವು ಅಂಕಿತ ನಾಮ ಅಂತ ಕರಿತೀವಿ. ಏನು ಕರಿತೀವಿ? ಅಂಕಿತ ನಾಮ. ಹೌದಾ? ಇನ್ನು ಕ್ವಶನ್ ನಂಬರ್ 18 ನೋಡೋಣ. ಮಕ್ಕಳು ಅಜ್ಜಿಯ ಜೊತೆ ಕುಳಿತು ಊಟ ಮಾಡಿದರು. ಈ ವಾಕ್ಯದಲ್ಲಿ ಕ್ರಿಯಾಪದ. ಹೌದಾ? ಈ ವಾಕ್ಯದಲ್ಲಿರುವಂತಹ ಕ್ರಿಯಾಪದ
ಪದ. ಕ್ವಶನ್ ನಂಬರ್ 18. ಈ ವಾಕ್ಯದಲ್ಲಿರುವಂಥ ಕ್ರಿಯಾಪದ ಕೆಲಸವನ್ನು ತೋರಿಸ್ತದೆ. ಮಾಡಿದರು, ಊಟ ಮಾಡಿದರು ಇದೇನಪ್ಪ ಅಂದರೆ ಕ್ರಿಯಾಪದ. ಹೌದಾ? ಕ್ವಶನ್ ನಂಬರ್ 19 ನೋಡೋಣ. ಲೇ ಕಲ್ಲು ಹೊಡಿಬ್ಯಾಡ್ರಿ, ಯಾರ ತಲೆ ಹೊಡಿಬೇಕಂತ ಮಾಡಿದ್ದೀರಿ. ಇಲ್ಲಿರುವ ಭಾವಸೂಚಕ ಚಿಹ್ನೆ. ಹೌದಾ? ಇಲ್ಲಿರುವ ಭಾವಸೂಚಕ ಚಿಹ್ನೆ 19. ಕ್ವಶನ್ ನಂಬರ್ ನೋಡ್ರಿ, ನೀವು ಇದನ್ನು ಗಮನಿಸಿದ್ರೆ ಇದೇನಿದು ಉದ್ಗಾರವಾಚಕ. ಲೇ ಕಲ್ಲು ಹೊಡಿಬ್ಯಾಡ್ರಿ. ಹೌದಾ? ಹಾಗಾದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ. ಮೇಲೇನಿದೆ ಅದನ್ನೇ ಕೆಳಗಡೆ ಯಥಾವತ್ತಾಗಿ ನೋಡಿ ಗುರುತಿಸಬೇಕಾಗಿದೆ. ವೆರಿ ಸಿಂಪಲ್ ಆದದ್ದು ಕ್ವಶನ್ನು. ಕ್ವಶನ್ ನಂಬರ್ 20. ಮುಂಗೈ ಆಡುವ ತನಕ. ಹೌದಾ? ಹಾಗಾದರೆ ಮುಂಗೈ ಆಡುವ ತನಕ ಊರೆಲ್ಲ ನೆಂಟರು ಏನು ಗಾದೆಯನ್ನು ಪೂರ್ಣಗೊಳಿಸ್ರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮುಂಗೈ ಆಡೋ ತನಕ ಊರೆಲ್ಲ ನೆಂಟರು. ಯಾವಾಗ ಕೆಲಸ ಮಾಡೋದು ನಿಂತು ಬಿಡ್ತದ ಅವಾಗ ನಿಮ್ಗೆ ಯಾರು ನೆಂಟರಿಷ್ಟಿಲ್ಲ. ಹೌದಾ? ಇದು ಏನಪ್ಪ ಅಂದರೆ ಕನ್ನಡ. ಇಷ್ಟು ಏನಪ್ಪ ಅಂದರೆ ಕನ್ನಡ. ಇನ್ನು ನಾವು ಇಂಗ್ಲೀಷನ್ನು ಅಭ್ಯಾಸ ಮಾಡಬೇಕು. ಏನಪ್ಪ ಇಂಗ್ಲೀಷು? ದಿಸ್ ಪಿಕ್ಚರ್ ಇಂಡಿಕೇಟ್ಸ್. ಈ ಪಿಕ್ಚರ್ ಏನು ತೋರಿಸ್ಕೊಡ್ತದ? ಹೌದಾ? ಈ ಪಿಕ್ಚರ್ ಏನು ತೋರಿಸ್ಕೊಡ್ತದಂದ್ರೆ ಮರಗಳನ್ನು ರಕ್ಷಿಸ್ರಿ. ಮರಗಳನ್ನು ರಕ್ಷಿಸಂದರೆ ಸೇವ್ ಟ್ರೀಸ್. ಆಪ್ಷನ್ ಸಿ ಸೇವ್ ಟ್ರೀಸ್. ವೆರಿ ಸಿಂಪಲ್. ಐ ಥಿಂಕ್ ನನ್ನ ಪ್ರಕಾರ ಡೆಡ್ಲಿ ಈಸಿ ಕ್ವಶನ್ ಪೇಪರ್ ಇದು. ಹೌದಾ? ನೆಕ್ಸ್ಟ್, ರಜನೀಸ್ ಫಾದರ್ ಆ್ಯಂಡ್ ಡ್ಯಾಶ್ ವೆಂಟ್ ಟು ದ ಮಾರ್ಕೆಟ್. ರಜನೀಸ್ ಫಾದರ್ ಆ್ಯಂಡ್ ಡ್ಯಾಶ್ ವೆಂಟ್ ಟು ದ ಮಾರ್ಕೆಟ್. ಹೌದಾ? ರಜನೀಸ್ ಫಾದರ್ ಆ್ಯಂಡ್ ಮದರ್ ವೆಂಟ್ ಟು ದ ಮಾರ್ಕೆಟ್. ಫಾದರ್ ಆ್ಯಂಡ್ ಮದರ್. ಆಪ್ಷನ್ ಡಿ. ಹೌದಾ? ನಿಮ್ಮ ಟೆಕ್ಸ್ಟ್ಗೆ ರಿಲೇಟೆಡ್ ಆದಂಥ ಕ್ವಶನ್ನು. ನೆಕ್ಸ್ಟ್, ದಿಸ್ ಈಸ್ ಆ್ಯನ್ ಡ್ಯಾಶ್ ಸ್ಟೋರಿ. ಹೌದಾ? ಚೂಸ್ ಸುಟೇಬಲ್ ಅಡ್ಜೆಕ್ಟಿವ್ ಅಂತಾರೆ. ಹೌದಾ? ಅಡ್ಜೆಕ್ಟಿವ್ ಯಾವುದನ್ನು ಅಡ್ಜೆಕ್ಟಿವ್? ನಾನು ಗ್ರಾಮರ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳಬೇಕಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ನ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾದ್ರೆ ಅಡ್ಜೆಕ್ಟಿವ್ಸ್ ಅಂದರೆ ಏನಂತ ಹೇಳಿದ್ದೀನಿ. ಹೌದಾ? ಹಾಗಾದರೆ ಆಪ್ಷನ್ 3 adjective. These are describing words. Describing words. This is an adventurous story. Adventurous story. Option A ಸರಿಯಾದ ಉತ್ತರ. I have a promise to take my child to exhibition today. The plural form of the underlined word is I have promised to take my child to the exhibition today. The plural form of the underlined word is. ಹೌದಾ? ಚೈಲ್ಡ್ ಇದೆ. ಹಂಗಾರೆ ಪ್ಲೂರಲ್ ಫಾರ್ಮ್ ಚೈಲ್ಡ್ಸು ಆಗಲ್ಲ, ಚೈಲ್ಡಿಶ್ ಅಂದರೆ ಬಾಲ್ಯತನ. ಹೌದಾ? ಹಾಗಾದರೆ ಯಾವುದಾಗ್ತದೋ? ಹೌದಾ? ಯಾವುದಾಗ್ತದಪ್ಪ ಅಂದರೆ ಚಿಲ್ಡ್ರನ್. ಯಾವುದು? ಚಿಲ್ಡ್ರನ್. ಸರಿಯಾದ ಉತ್ತರ ಇದಕ್ಕೆ ಚಿಲ್ಡ್ರನ್. ಹೌದಾ? ಚಿಲ್ಡ್ರನ್ಸ್ ಯಾಕಾಗಲ್ಲ ಅಂದರೆ ಚಿಲ್ಡ್ರನ್ ಪ್ಲೂರಲ್ ಫಾರ್ಮಲ್ಲಿ ಚಿಲ್ಡ್ರನ್ಸ್ ಅಂತ ಬರೆಯೋಕ್ಕಾಗಲ್ಲ. ಚೈಲ್ಡಿಶ್ ಬಾಲ್ಯತನ ಅಂತ ಹೇಳಿದೆ. ಹಾಗಾದರೆ ಇವೆರಡೂ ತಪ್ಪು ಶಬ್ದಗಳು. ಯಾವ? ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಹಿಂಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಹಾಗಾದರೆ ಕರೆಕ್ಟ್ ಫಾರ್ಮನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಚೈಲ್ಡಿಶ್ ಸರಿಯಾದ ಶಬ್ದನೇ, ಆದರೆ ಅದು ಪ್ಲೂರಲ್ ಫಾರ್ಮಲ್ಲಿ ಇಲ್ಲ. ಹೌದಾ? ಅದು ಭಾವವನ್ನು ಸೂಚಿಸ್ತಾ ಇದೆ. ಹೌದಾ? ನೆಕ್ಸ್ಟ್ ಕ್ವಶನ್, ಇಂಗ್ಲೀಷಲ್ಲಿ 5th ಕ್ವಶನ್. ಇರು ಮೇಲಿನ IVGLLAE above set of letters can be rearranged to get a meaningful word. ಹೌದಾ? ಇವುಗಳನ್ನು ಮೇಲ್ಕೊಟ್ಟಂತಹ ಏನು ಅಕ್ಷರಗಳಿದಾವಲ್ಲ, ಈ ಅಕ್ಷರಗಳನ್ನು ರೀಅರೇಂಜ್ ಮಾಡಿ ಒಂದು ಮೀನಿಂಗ್ಫುಲ್ ಶಬ್ದವನ್ನು ಉತ್ಪತ್ತಿ ಮಾಡಿರಿ ಅಂತ ಹೇಳ್ತಾರೆ ಅವರು. ಹಾಗಾದರೆ ನೋಡ್ರಿ, ಮೀನಿಂಗ್ಫುಲ್ ವೆರಿ ಸಿಂಪಲ್. ಎ ಆಪ್ಷನ್ಗೆ ಮೀನಿಂಗ್ ಇಲ್ಲ, ಮೀನಿಂಗ್ ಇಲ್ಲ. ಆಮೇಲೆ ಸಿ ಆಪ್ಷನ್ಗೂ ಮೀನಿಂಗ್ ಇಲ್ಲ. ಆಮೇಲೆ ಡಿ ಆಪ್ಷನ್ಗೂ ಮೀನಿಂಗ್ ಇಲ್ಲ. ಶಬ್ದ ನೋಡಿದ ತಕ್ಷಣ ನಿಮ್ಗೆ ಗೊತ್ತದ. ಹಾಗಾದ್ರೆ ಮೀನಿಂಗ್ ಇರುವಂಥ ಶಬ್ದ ಒಂದೇ ಐತಲ್ಲಿ. ಯಾವುದು? ವಿಲೇಜ್. ಆಪ್ಷನ್ ಬಿ. ಮೇಲಿನ ಶಬ್ದವನ್ನು ನಾವು ರೀಅರೇಂಜ್ ಮಾಡಬೇಕಂತೇನಿಲ್ಲ. ಕೊಟ್ಟಂಥ 4 ಆಪ್ಷನ್ಗಳನ್ನು ನಾವು ಕರೆಕ್ಟಾಗಿ ನೋಡಿದ್ರೆ ಹೌದಾ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡ್ತದೆ. ಅದಕ್ಕೆ ನಾನು ಏನು ಹೇಳಿದೆ, ನೀವು ಸ್ಟಡಿ ಮಾಡಿದ್ರೇ ಈ ಎಕ್ಸಾಮಲ್ಲಿ ಪಾಸ್ ಆಗ್ತೀವಿ ಅಂತ ಹಾಗೇನಿಲ್ಲ. ನೀವು ಇಂಟೆಲೆಕ್ಚುಲಿ ಚೆನ್ನಾಗಿದ್ದೀರಾ ಅಂದರೆ ಯು ಕ್ಯಾನ್ ಏಬಲ್ ಟು ಫೇಸ್ ದ ಎಕ್ಸಾಮ್ with scoring good marks. The elephant's big, he is kind to. The elephant's big, he is kind to. ಹೌದಾ? Dash round the zoo. Complete the above stanza with suitable line given below from the poem The Elephant. ನಿಮ್ಮ 5th ಸ್ಟ್ಯಾಂಡರ್ಡಲ್ಲಿ ಏನು ಮಾಡಿದಾರಪ್ಪ ಅಂದರೆ ಒಂದು ಪೋಯಮ್ ಕೊಟ್ಟಿದ್ದಾರೆ. ಆ ಪೋಯಮಲ್ಲಿರುವಂಥ ಒಂದು ಲೈನನ್ನು ಹುಡುಕಿಬಿಟ್ಟು ಕಂಪ್ಲೀಟ್ ಮಾಡಿರಿ ಅಂತ ಹೇಳ್ತಾರೆ ಅವರು. ಹೌದಾ? ದ ಎಲಿಫೆಂಟ್ಸ್ ಬಿಗ್, ಹೀ ಈಸ್ ಕೈಂಡ್ ಟು, ಆಮೇಲೆ
He carries children round the zoo. He carries the children round the zoo. ಇದು ಟೆಕ್ಸ್ಟ್ ಸಿಲೆಬಸ್ ಏನು ನಿಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. 5th ಸ್ಟ್ಯಾಂಡರ್ಡ್ ಏನು ಇಂಗ್ಲೀಷ್ನ ಸ್ವಲ್ಪ ಓದ್ಕೊಂಡಿದ್ರೆ ನೀವು ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಕಿಂಗ್ ಡ್ಯಾಶ್ ಹರ್, ಹೌ ಮೆನಿ ಇಯರ್ಸ್ ವುಡ್ ಇಟ್ ಟೇಕ್ ಫಾರ್ ದ sapling to grow and give fruits? The king dash her, how many years would it take for the saplings to grow and give fruits? Use the past tense form to fill the blank. Use the past tense to fill the blanks. ಹೌದಾ? ನೋಡ್ರಿ, the king ask her how many years would it take for sapling to grow and give fruits. ಆಸ್ಕ್ ಪ್ರೆಸೆಂಟಲ್ಲಿ ಕರೆಕ್ಟು, ಆದರೆ ಪಾಸ್ಟ್ ಟೆನ್ಸ್ ಅಂತ ಹೇಳಿದಾರೆ ಅವರು. ಹಾಗಾದರೆ ಪಾಸ್ಟ್ ಟೆನ್ಸ್ ಅಂದರೆ ನಾವೇನು ಮಾಡಬೇಕು? ಆಸ್ಕ್ಡೆ ಬಳಸ್ಬೇಕಿಲ್ಲಿ. ಯಾವುದು? ಆಸ್ಕ್ ಬಳಸ್ತಾ ಇದ್ವಿ ಪ್ರೆಸೆಂಟಲ್ಲಿದ್ದಾಗ, ಆದರೆ ಪಾಸ್ಟ್ ಟೆನ್ಸ್ ಅಂತ ಹೇಳಿದ್ದಾರೆ, ಅದಕ್ಕೆ ಆಸ್ಕ್ಡ್. ಆಸ್ಕ್ಡ್ ಹೌದಾ? ಆಸ್ಕ್ಡ್. ಹಾಗಾದರೆ ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 8 ಅನ್ನು ನೋಡೋಣ. ದ ಮೇನ್ ಮೋಟೋ ಆಫ್ ರಾಮಕೃಷ್ಣ ಮಿಷನ್ ಈಸ್. ದ ಮೇನ್ ಮೋಟೋ ಆಫ್ ರಾಮಕೃಷ್ಣ ಮಿಷನ್ ಈಸ್. ಕ್ವಶನ್ ನಂಬರ್ 8 ಸಿ, ವರ್ಕ್ ಇಸ್ ವರ್ಷಿಪ್. ಹೌದಾ? ದುಡಿತವೇ ದೇವರು. ವರ್ಕ್ ಇಸ್ ವರ್ಷಿಪ್. ದ ಮೇನ್ ಮೋಟೋ ಆಫ್ ರಾಮಕೃಷ್ಣ ಮಿಷನ್ ಈಸ್ ವರ್ಕ್ ಇಸ್ ವರ್ಷಿಪ್. ಜನರಲ್ ಕ್ವಶನ್ ಇದು. Sunil's mother asked him to dash and play. Sunil's mother asked him to go dash and play. Fill in the blank with a suitable word. ಹೌದಾ? Sunil's mother asked him to go and play. ಹೌದಾ? ಪ್ಲೇ, ಆಟ ಎಲ್ಲಿ ಆಡ್ತಾರ? ಹೊರಗಡೆ ಹೋದಿಲ್ಲ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಬ್ಲ್ಯಾಂಕಲ್ಲಿ ಏನು ಬರ್ತದಂದ್ರೆ ಔಟ್. Sunil's mother asked him to go out and play. ಗೋ ಔಟ್ ಆ್ಯಂಡ್ ಪ್ಲೇ. ವೆರಿ ಸಿಂಪಲ್. ಇದನ್ನೇನು ನೀವು ಸ್ಟಡಿ ಮಾಡಿ ಹೋಗಿ ಬರಿತೀನಿ ಅಂತ ಕ್ವಶನ್ ಪೇಪರ್ ನನಗೇನು ಅನಿಸೋದಿಲ್ಲ. ಹೌದಾ? ದ ಫಿಶ್ ಈಸ್ ಡ್ಯಾಶ್ ಇನ್ ದ ವಾಟರ್. ದ ಫಿಶ್ ಈಸ್ ಡ್ಯಾಶ್ ಇನ್ ದ ವಾಟರ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ING ಫಾರ್ಮ್ ಆಫ್ ವರ್ಬ್ ಗಿವನ್ ಬಿಲೋ. ಹೌದಾ? ING ಫಾರ್ಮ್ ಆಫ್ ವರ್ಬ್ ಬಿಲೋ. ಹಾಗಾದರೆ ನೀರಿನಲ್ಲಿ ಫಿಶ್ ಏನು ಮಾಡ್ತಾ ಇರುತ್ತೆ? ಇಟ್ ಸ್ವಿಮ್ಸ್. ಹೌದಾ? ಅವ್ರು ಏನು ಮಾಡಿದ್ದಾರೆ? ING ಫಾರ್ಮ್ ಆಫ್ ವರ್ಬನ್ನು ಯೂಸ್ ಮಾಡಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ದ ಫಿಶ್ ಈಸ್ ಸ್ವಿಮ್ಮಿಂಗ್ ಇನ್ ದ ವಾಟರ್. ದ ಫಿಶ್ ಈಸ್ ಸ್ವಿಮ್ಮಿಂಗ್ ಇನ್ ದ ವಾಟರ್. ಆಪ್ಷನ್ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ? ಕ್ವಶನ್ ನಂಬರ್ 11 ಅನ್ನು ನೋಡೋಣ. ಕಂಟ್ರಿ ಇಂಡಿಯಾ ಅವರ್ ಈಸ್. ಕರೆಕ್ಟ್. ಅರೇಂಜ್ ದ ಸ್ಟೇಟ್ಮೆಂಟ್. ಅವರ್ ಕಂಟ್ರಿ ಈಸ್ ಇಂಡಿಯಾ. ಸಿಂಪಲ್ ಅದು. ಆ ವರ್ಡ್ಸ್ ನೋಡಿದ ತಕ್ಷಣ ನಿಮ್ಗೆ ಏನಾಗಬೇಕಂದ್ರೆ ಗುರ್ತಾಗಬೇಕು. ಕಂಟ್ರಿ ಇಂಡಿಯಾ, ಅವರ್ ಈಸ್ ಕೊಟ್ಟಿದ್ದಾರೆ. ಅವರ್ ಕಂಟ್ರಿ ಈಸ್ ಇಂಡಿಯಾ. ಅವರ್ ಕಂಟ್ರಿ ಈಸ್ ಇಂಡಿಯಾ. ಅಥವಾ ಸಿಂಪಲ್ಲಾಗಿ ಇಂಡಿಯಾ ಈಸ್ ಅವರ್ ಕಂಟ್ರಿ. ಇಂಡಿಯಾ ಈಸ್ ಅವರ್ ಕಂಟ್ರಿ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಸಿಂಪಲ್ ಏನು ಆಗಿ ಅರೇಂಜ್ ಮಾಡಂತ ಹೇಳಿದ್ದಾರೆ. ಹೌದಾ? ಅದಕ್ಕೆ ಸಿಂಪಲ್ಲಾಗಿ ಅರೇಂಜ್ ಮಾಡಬೇಕಾದ್ರೆ ಇಂಡಿಯಾ ಈಸ್ ಅವರ್ ಕಂಟ್ರಿ. ಹೌದಾ? ಅಥವಾ ಅವರ್ ಕಂಟ್ರಿ ಈಸ್ ಇಂಡಿಯಾ. ಅವರ್ ಕಂಟ್ರೀಸ್ ಇಂಡಿಯಾ. ಆದರೆ ಅವರ್ ಕಂಟ್ರೀಸ್ ಇಂಡಿಯಾ ಅಂತ ಎಲ್ಲೂ ಬಂದಿಲ್ಲ. ಹೌದಾ? ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಸೆಂಟೆನ್ಸ್ ಆಗ್ತದೆ. ಸಿಂಪಲ್ ಸೆಂಟೆನ್ಸ್ ತೊಗೊಂಡಿದ್ದಾರೆ ಅವರು. ಇಂಡಿಯಾ ಈಸ್ ಅವರ್ ಕಂಟ್ರಿ. ಮ್ಯಾಗಿನ 3 ಸೆಂಟೆನ್ಸ್ಗಳಿಗೆ ಮೀನಿಂಗೇ ಇಲ್ಲ. ಕಂಟ್ರಿ ಈಸ್ ಅವರ್ ಇಂಡಿಯಾ. ಹೌದಾ? ಇಲ್ಲ ಮೀನಿಂಗ್. ಅವರ್ ಕಂಟ್ರಿ ಈಸ್ ಇಂಡಿಯಾ ಕರೆಕ್ಟ್ ಆಗ್ತದೆ, ಆದರೆ ಅದನ್ನು ಕೊಟ್ಟಿಲ್ಲ ಅವರು. ಇಂಡಿಯಾ ಕಂಟ್ರಿ ಅವರ್ ಈಸ್, ಅದು ಆಗಲ್ಲ. ಯಾಕೆ? ಮೀನಿಂಗೇ ಇಲ್ಲ ಅದಕ್ಕೆ. ಅವರ್ ಇಂಡಿಯಾ ಈಸ್ ಕಂಟ್ರಿ, ಇದಕ್ಕೂ ಮೀನಿಂಗ್ ಇಲ್ಲ. ಸಿಗೋ ಮೀನಿಂಗ್ ಇಲ್ಲ. ಹಾಗಾದರೆ ಆಪ್ಷನ್ ಡಿ ಏನು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಕ್ವಶನ್ ನಂಬರ್ 12. ಶಿ ಸೇಡ್ ಯುವರ್ ಬಾಸ್ ಕೇಮ್ ಆ್ಯಂಡ್ ಟುಕ್ ಚಿಲ್ಡ್ರನ್ ಟು ದ ಎಕ್ಸಿಬಿಷನ್. She said your boss came and took children to the exhibition. He found that the children were not there. The scientist reached the home. He saw his wife sitting alone in the hall knitting. ಹೌದಾ? ಇವು 4 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಯಾವ್ದು ಮೊದಲು ಬರ್ತದೆ? ಹೌದಾ? ಅದನ್ನು ರೀಅರೇಂಜ್ ಮಾಡಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಹೌದಾ? ಅವುಗಳನ್ನ ಏನು ಮಾಡಬೇಕಾಗಿದೆ? ಅರೇಂಜ್ ದ ಅಬೋವ್ ಗಿವನ್ ಸೆಂಟೆನ್ಸಸ್ ಇನ್ ಮೀನಿಂಗ್ಫುಲ್ ಆರ್ಡರ್ ವಿತ್ ದ ರೆಫರೆನ್ಸ್ ಆಫ್ ದ ಪ್ರೋಸ್. ದ ಬಾಸ್ ಹೂ ಕೇರ್ಸ್.
ನಿಮಗೊಂದು ಏನಪ್ಪ ಅಂದರೆ ಗದ್ದೆ ಇದೆ. ಆ ಗದ್ದೆ ಯಾವುದಪ್ಪ, ದ ಬಾಸ್ ಹೂ ಕೇರ್ಸ್. ಅದರಲ್ಲಿ ನಡೆದಂಥ ಒಂದು ಸಿಚುವೇಶನ್ ಇದು. ಹಾಗಾದ್ರೆ ನಿಮ್ಮ ಸಿಚುವೇಶನ್ ಗುರುತಿದೆ, ಹೌದಾ? ಯಾರ್ಯಾರು ಯಾವಾಗ ಬರ್ತಾರ, ಏನೇನು ಮಾಡ್ತಾರ, ಹೌದಾ? ಚಿಲ್ಡ್ರನ್ಸ್ನ ಯಾರು ಕರ್ಕೊಂಡು ಹೋಗ್ತಾರ, ಆಮೇಲೆ ಮನೇಲಿ ಕುಂತಂಥ ವೈಫ್ ಅಲೋನ್ ಇರ್ತಾಳ, ಯಾಕೆ ಅಲೋನ್ ಇರ್ತಾಳ, ಇಂಥವೆಲ್ಲ ಸಿಚುವೇಶನ್ಸು ನೀವು ನಿಮ್ಮ ಟೀಚರ್ ಆ ಪಾಠ ಹೇಳಬೇಕಾದ್ರೆ ಸರಿಯಾಗಿ ಕೇಳ್ಕೊಂಡಿರ್ತೀರ, ಹೌದಾ? ಅವ್ರಿಗೂ ಈಗಲೂ ಇಂಗ್ಲೀಷ್ನಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ನಿಮ್ಗೆ ಭಾಳ ಕ್ಲಿಯರಾಗಿ ಹೇಳಿರ್ತಾರೆ. ಹಾಗಾದರೆ ಅದನ್ನು ನೀವು ಕರೆಕ್ಟಾಗಿ ಓದ್ಕೊಂಡಿದ್ದೀರ ಅಂದರೆ ಇದು ಏನೂ ಸಮಸ್ಯೆನೇ ಆಗಲ್ಲ. ಹಾಗಾದರೆ ಇಲ್ಲಿ ಆಪ್ಷನ್ ಏನಪ್ಪ ಅಂದರೆ ಎ ಸರಿಯಾದ ಉತ್ತರ. ಆಪ್ಷನ್ ಎ ಸರಿಯಾದ ಉತ್ತರ. ಕ್ವಶನ್ ನಂಬರ್ 12ಗೆ ಆಪ್ಷನ್ ಎ ಸರಿಯಾದ ಉತ್ತರ. ಯಾಕಪ್ಪ ಅಂದರೆ ದ ಸೈಂಟಿಸ್ಟ್ ರೀಚ್ಡ್ ಹೋಮ್. ಮೊದಲು ವಿಜ್ಞಾನಿ ಮನೆಗೆ ಬರ್ತಾನೆ. ಅದಾದ ನಂತರ ಹಿ ಫೌಂಡ್ ದ್ಯಾಟ್ ದ ಚಿಲ್ಡ್ರನ್ ವೇರ್ ನಾಟ್ ದೇರ್. ಅಲ್ಲಿ ಮಕ್ಕಳು ಇರದೇ ಇರೋದನ್ನು ಕಂಡ್ಕೊಳ್ತಾನೆ. ಆಮೇಲೆ ಹಿ ಸಾ ಹೀಸ್ ವೈಫ್ ಸಿಟ್ಟಿಂಗ್ ಅಲೋನ್ ಇನ್ ದ ಹಾಲ್ ನೈಟಿಂಗ್. ಆಮೇಲೆ ಅವನೇನು ಮಾಡ್ತಾನೆ ಅಂದ್ರೆ ಅವನ ಹೆಂಡತಿನ ನೋಡ್ತಾನೆ, ಅವಳು ಕೂಡ ಹಾಲಲ್ಲಿ ಒಬ್ಬಳೇ ಕುಳಿತಿದ್ದಾಳ, ಹೌದಾ? ಬೆಳಕಿನಲ್ಲಿ ಒಬ್ಬಳೇ ಏನಾಗಿದ್ದಾಳ, ಕುಳಿತಿದ್ದಾಳ. ಆಮೇಲೆ ಅವನ ಹೆಂಡತಿ ಏನು ರಿಪ್ಲೈ ಮಾಡ್ತಾಳಂದ್ರೆ ಶಿ ಸೆಡ್ ಯುವರ್ ಬಾಸ್. ನಿಮ್ಮ ಏನಪ್ಪ ಅಂದರೆ ಬಾಸ್ ಅವ್ರು ಬಂದಿದ್ದರು, ಹೌದಾ? ಅವ್ರೇನು ಮಾಡಿದ್ದಾರೆ ಅಂದರೆ ಮಕ್ಕಳನ್ನು ಎಕ್ಸಿಬಿಷನ್ ಕರ್ಕೊಂಡು ಹೋಗಿದ್ದಾರಾ. ಇದು ಐ ಥಿಂಕ್ APJ ಅಬ್ದುಲ್ ಕಲಾಂ ಅವರಿಗೆ ಸಂಬಂಧಪಟ್ಟಂಥ ಒಂದು ಚಾಪ್ಟ್ರು. ಒಂದಿನ ಒಬ್ಬ ವ್ಯಕ್ತಿ ಜೂನಿಯರ್ ಸೈಂಟಿಸ್ಟು ರಜೆ ಕೇಳಕ್ಕೆ ಹೋಗ್ತಾನೆ. ಆದರೆ APJ ಅಬ್ದುಲ್ ಕಲಾಂ ಅವ್ರು ರಜೆ ಕೊಡಲ್ಲ. ಆದರೆ ರಜೆ ಕಾರಣ ಏನು ಹೇಳ್ತಾನೆ ಅಂದರೆ ನನ್ನ ಮಕ್ಕಳನ್ನು ನಾನು ಎಕ್ಸಿಬಿಷನ್ ಕರ್ಕೊಂಡು ಹೋಗಬೇಕಾಗಿದೆ, ಅದಕ್ಕೆ ರಜೆ ಕೊಡಿ ಅಂತ ಹೋಗಿರ್ತಾನೆ. ಅವಾಗ APJ ಅವರು ರಜೆ ಏನೋ ಕೊಡೋದಿಲ್ಲ, ಆ ವ್ಯಕ್ತಿಯನ್ನು ಕೆಲಸ ಮಾಡ್ಲಿಕ್ಕೆ ಬಿಡ್ತಾರೆ. ಆದರೆ ಅವರು ಬಂದು ಏನು ಮಾಡ್ತಾರೆ, ಆ ಜೂನಿಯರ್ ಸೈಂಟಿಸ್ಟ್ ನಮ್ಮ ಮಕ್ಕಳನ್ನು ಕರ್ಕೊಂಡು ಎಕ್ಸಿಬಿಷನ್ಗೆ ಹೋಗ್ತಾರೆ, ಹೌದಾ? ಇದು ಸಿಚುವೇಶನ್ ಇದೆ ಅಲ್ಲಿ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಯಾಕಂದರೆ ವರ್ಕರ್ಸ್ ಅಷ್ಟು ಕಾಳಜಿ ಮಾಡ್ತಾಯಿದ್ರು APJ ಅಬ್ದುಲ್ ಕಲಾಂ ಅನ್ನೋದು ಆ ಚಾಪ್ಟರ್ಲ್ಲಿ ನಾವು ತಿಳ್ಕೊಳ್ತೀವಿ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ಹೌದಾ? ಇನ್ನು ಕ್ವಶನ್ ನಂಬರ್ 13 ನೋಡೋಣ. ವಿತ್ ರೆಫರೆನ್ಸ್ ಟು ಪ್ರೋಸ್ ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್ ದ ಡೀರ್ ವಾಸ್ ಸ್ಯಾಡ್ ಬಿಕಾಸ್. With reference to prose, the child who saved the forest, the deer was sad because. ಹೌದಾ? ಕ್ವಶನ್ ನಂಬರ್ 13. ಯಾಕೆ ಡೀರ್ ವಾಸ್ ಸ್ಯಾಡ್ ಅಂತ ಕೇಳಿದ್ದಾರೆ. ಟ್ರೀಸ್ ವುಡ್ ಬಿ ಕಟ್ ಡೌನ್ ಇನ್ ದ ಫಾರೆಸ್ಟ್. ವಿತ್ ರೆಫರೆನ್ಸ್ ಟು ದ ಪ್ರೋಸ್, ಒಂದು ನಿಮಗೇನಿದೆ ಗದ್ಯ ಇದೆ, ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್ ಅನ್ನುವಂಥ ಗದ್ಯ ಇದೆ. ಅದರಲ್ಲಿ ದ ಡೀರ್ ವಾಸ್ ಸ್ಯಾಡ್ ಬಿಕಾಸ್, ಹೌದಾ? ಜಿಂಕೆ ಯಾಕೆ ಮಂಕಾಗಿತ್ತು. ಜಿಂಕೆ ಯಾಕೆ ಮಂಕಾಗಿತ್ತಪ್ಪ ಅಂದರೆ ಟ್ರೀಸ್ ವುಡ್ ಬಿ ಕಟ್ ಡೌನ್ ಇನ್ ದ ಫಾರೆಸ್ಟ್. ಕಾಡಿನಲ್ಲಿರುವಂಥ ಮರಗಳೆಲ್ಲ ಕಡಿಲಾಗ್ತಾ ಇದೆ, ಅದಕ್ಕೆ ಅದು ಏನಾಗಿತ್ತು ಅಂದರೆ ದುಃಖ ಪಡ್ತಾ ಇತ್ತು, ಸ್ಯಾಡ್. ಓಕೆ, ಕ್ವಶನ್ ನಂಬರ್ 14. ಸಮ್ ಟೈಮ್ ಐ ಆಮ್ ಇನ್ ದ ಕ್ಲೌಡ್, ಅದರ್ ಟೈಮ್ ಐ ಆಮ್ ಆನ್ ದ ಗ್ರೌಂಡ್. ಮೈ ನೇಮ್ ರೈಮ್ಸ್ ವಿತ್ ಡಾಟರ್. My name rhymes with daughter. Sometime I am in the cloud, other time I am on the ground. My name rhymes with daughter. Okay, my name is, ಇದೊಂದೇನೋ ಏನಂತೀರ ನೀವು ಅದಕ್ಕೆ, ಒಗಟು. ಇದೊಂದು ಒಗಟು. ಈ ಒಗಟನ್ನು ಬಿಡಿಸ್ಲಿಕ್ಕೆ ಹೇಳಿದ್ದಾರೆ, ಹೌದಾ? ನಾನು ಒಂದಷ್ಟು ವೇಳೆ ಏನಾಗಿರ್ತೀನಿ ಅಂದರೆ ಮೋಡಗಳಲ್ಲಿರ್ತೀನಿ, ಹೌದಾ? ಆಮೇಲೆ ಅದಾದ ನಂತರ ನಾನು ಭೂಮಿಗೆ ಬರ್ತೀನಿ, ಹೌದಾ? ಆಮೇಲೆ ನನ್ನ ಶಬ್ದ ಏನಪ್ಪ ಅಂದರೆ ಪ್ರಾಸಪದವಾಗ್ತದೆ. ಯಾವುದ್ರ ಜೊತೆ? ಡಾಕ್ಟರ್ ಜೊತೆ. ಡಾಕ್ಟರ್ ಜೊತೆ ಪ್ರಾಸ ಆಗೋದು ರೇನೂ ಅಲ್ಲ, ಬ್ರದರು ಅಲ್ಲ, ಫ್ಲವರು ಅಲ್ಲ, ಆಗೋದು ಒಂದೇ ವರ್ಡ್. ಯಾವುದಪ್ಪ ಅಂದರೆ ಅದು ವಾಟರ್, ಹೌದಾ? ಹಾಗಾದರೆ ಮೋಡದಲ್ಲಿದೆ ನೀರು, ಭೂಮಿಗೆ ಮಳೆಯಾಗಿ ಬರ್ತದೆ, ಆಮೇಲೆ ನಾನು ಡಾಟರ್ನ ಪ್ರಾಸಪದವಾಗಿದ್ದೀನಿ, ವಾಟರ್. ವೆರಿ ಸಿಂಪಲ್ ಒಗಟ್ಟಿದೊಂದು, ಹೌದಾ? ಐ ಅಪ್ರಿಷಿಯೇಟ್ ಯುವರ್ ವರ್ಕ್. ದ ಕರೆಕ್ಟ್ ಮೀನಿಂಗ್ ಆಫ್ ದ ವರ್ಡ್ ಅಪ್ರಿಷಿಯೇಟ್, ಹೌದಾ? ಅಪ್ರಿಷಿಯೇಟ್ ಹೊಗಳೋದು. ಅಪ್ರಿಷಿಯೇಟ್ ಅಂದರೆ ಹೊಗಳೋದು. ಹಾಗಾದರೆ ಹೊಗಳೋದಕ್ಕೆ ಮತ್ತೊಂದು ವರ್ಡ್ ಇಂಗ್ಲೀಷಲ್ಲಿ ಏನು ಕರಿತೀವಿ? ಪ್ರೈಸ್, ಹೌದಾ? ಪ್ರೈಸ್ ಬಹುಮಾನ, ಪ್ರೈಸ್ ಬೆಲೆ, ಫ್ರೇಸ್, ಹೌದಾ? ಶಬ್ದ ಸಂಗ್ರಹ. ಹಾಗಾದರೆ ಏನು ಪ್ರೈಸ್ ಅಂದರೆ ಹೊಗಳು. ಪ್ರೈಸ್ ಅಂದ್ರೆ ಏನು? ಹೊಗಳು. ಇನ್ ದ ಪ್ರೋಸ್ ಶೇಬಲ್, ಶೇಬಲ್ ವಾಸ್ ಆಲ್ಸೋ ನೋನ್ ಆಸ್, ಶೇಬಲ್ ವಾಸ್ ಆಲ್ಸೋ ನೋನ್ ಆಸ್. ಶೇಬಲ್ನ ಹೆಸರೇನು? ಹೌದಾ? ಶೇಬಲ್ನ ಹೆಸರೇನಪ್ಪ ಅಂದರೆ ನಂದಿನಿ. ಶೇಬಲ್ನ ಹೆಸರೇನು?
ನಂದಿನಿ. ಹೌದಾ, ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಚಾಪ್ಟ್ರು, ಒಂದು ಆಕಳಿಗೆ ಸಂಬಂಧಪಟ್ಟಂಥದ್ದು. ಹೌದಾ, ಗದ್ಯ ಇದೆ ನಿಮ್ಮ 5th ಸಿಲೆಬಸ್ಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 17. ದ ಪ್ಲೂರಲ್ ಫಾರ್ಮ್ ಆಫ್ ಫ್ರೆಂಡ್. ದ ಪ್ಲೂರಲ್ ಫಾರ್ಮ್ ಆಫ್ ಫ್ರೆಂಡ್. ದ ಪ್ಲೂರಲ್ ಫಾರ್ಮ್ ಆಫ್ ಫ್ರೆಂಡ್ ವೆರಿ ಸಿಂಪಲ್, ಇದು ಫ್ರೆಂಡ್ಸ್. ಹೌದಾ, ಎಸ್ ಪ್ರತ್ಯಯ ಬಂದರೆ ಮುಗೀತು. ಹೌದಾ, ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ಐಡೆಂಟಿಫೈ ದ ಡಾನ್ಸ್. ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ಐಡೆಂಟಿಫೈ ದ ಡಾನ್ಸ್. ವೆರಿ ವೆರಿ ಸಿಂಪಲ್ ಆದಂಥದ್ದು. ಡ್ಯಾನ್ಸ್ ಯಾವುದು? ಯಕ್ಷಗಾನ. ಯಾವುದಿದು? ಯಕ್ಷಗಾನ. ಭರತನಾಟ್ಯ, ಕಥಕಳಿ, ಆಮೇಲೆ ಕಥಕ್, ಇಂಥವೆಲ್ಲ ನಿಮ್ಗೆ ನೃತ್ಯಗಳು ಗುರುತಿದ್ದಾವ. ಹೌದಾ, ಯಕ್ಷಗಾನ ಕರ್ನಾಟಕದ ನೃತ್ಯ, ಭರತನಾಟ್ಯಂ ತಮಿಳುನಾಡಿನ ನೃತ್ಯ, ಕಥಕಳಿ ಕೇರಳದ ನೃತ್ಯ, ಕಥಕ್ ಹೌದಾ ಮಧ್ಯಪ್ರದೇಶದ ನೃತ್ಯ. ಆಪ್ಷನ್ 18A ಆನ್ಸರ್ ಸರಿಯಾದ ಉತ್ತರ. ಮೋಹನ್ ಈಸ್ ಫೇಮಸ್ ಗಿಟಾರಿಸ್ಟ್ ಡ್ಯಾಶ್ ಇನ್ ಇಂಡಿಯಾ. Fill in the blank with appropriate preposition. Fill in the blank with appropriate preposition. Mohan is a famous guitarist from India. Answer C ಸರಿಯಾದ ಉತ್ತರ. ಆನ್ಸರ್ ಸಿ ಸರಿಯಾದ ಉತ್ತರ. ಹೌದಾ, ಆ್ಯಟು ಬರಲ್ಲ, ಫಾರು ಬರಲ್ಲ, ಆನು ಬರಲ್ಲ. ಹೌದಾ, ಮೋಹನ್ ಈಸ್ ಅ ಫೇಮಸ್ ಗಿಟಾರಿಸ್ಟ್ ಫ್ರಮ್ ಇಂಡಿಯಾ. ಕ್ವಶನ್ ನಂಬರ್ 20, ಲಾಸ್ಟ್ ಕ್ವಶನ್ ಇಂಗ್ಲೀಷ್ನಲ್ಲಿ. ದ ಸನ್ಶೈನ್ ಫ್ಲಿಕರ್ಸ್ ಥ್ರೂ ದ ಲೇಸ್ ಆಫ್ ಲೀವ್ಸ್ ಅಬೋವ್ ಮೈ ಹೆಡ್ ಆ್ಯಂಡ್ ಕಿಸಸ್ ಮೀ ಅಪಾನ್ ದ ಫೇಸ್ ಲೈಕ್ ಮದರ್ ಬಿಫೋರ್ ಬೆಡ್. Question number 20. In the above lines, the sunshine is compared to. The sunshine is compared to. The sunshine flickers through the lace of leaves above my head and kisses me upon the face like mother before bed. Question number 20. The sunshine flickers through the lace. ಅದು ಸೂರ್ಯನ ಕಿರಣಗಳು ಸ್ಪರ್ಶಿಸ್ತಾವ. ಹೆಂಗೆ ಸ್ಪರ್ಶಿಸ್ತಾವಪ್ಪ ಅಂದರೆ ತಾಯಿಯ ಮುತ್ತಿನಂತೆ. ಮದರ್ಸ್ ಕಿಸ್ ವೆರಿ ಬ್ಯೂಟಿಫುಲ್. ಐ ಥಿಂಕ್ ಪೋಯಮ್ ಇದು, ನಾವು ಓದಿಲ್ಲ, ಬಟ್ ಅದನ್ನು ನಾನು ಏನೋ ಲೈನ್ಗಳ ಮೇಲೆ ತಿಳ್ಕೋಬೋದು. ಹೌದಾ, ಇಷ್ಟು ಏನಪ್ಪ ಅಂದರೆ ಇಂಗ್ಲೀಷ್ ಸಬ್ಜೆಕ್ಟ್ ಸಂಬಂಧಪಟ್ಟಂಥ 2019 ಪ್ರಶ್ನೆ ಮತ್ತು ಅದರ ಕೀ ಆನ್ಸರ್ಗಳು. ಇನ್ನು ನಾವೇನು ಮಾಡೋಣ ಅಂದರೆ ಗಣಿತವನ್ನು ನೋಡೋಣ. ಗಣಿತ ನಾನು ಏನೋ ಕೀ ಆನ್ಸರ್ ಅಷ್ಟೇ ಹೇಳ್ತಾ ಹೋಗ್ತೀನಿ, ಬಿಡಿಸ್ತಾ ಹೋಗೋದಿಲ್ಲ. ಹೌದಾ, ನೋಡೋಣ, ಸಾಧ್ಯ ಆದರೆ ಬಿಡಿಸಿದ್ದ ವಿಡಿಯೋನ ಹಾಕಲಿಕ್ಕೆ ಸರಿ ನಾನು ಸಜೆಸ್ಟ್ ಮಾಡ್ತೀನಿ. ಕೊಟ್ಟಿರುವ ಚಿತ್ರದಲ್ಲಿ ವ್ಯಾಸ ಮತ್ತು ತ್ರಿಜ್ಯ ಕ್ರಮವಾಗಿ, ಕೊಟ್ಟಿರುವಂಥ ತ್ರಿಜ್ಯದಲ್ಲಿ ವ್ಯಾಸ ಯಾವುದಪ್ಪ? XY, ತ್ರಿಜ್ಯ MY. ಹೌದಾ, XY ತ್ರಿಜ್ಯ MN ಆಗ್ತದೆ. ಒಂದು ನಿಮಿಷ. ಕ್ವಶನ್ ನಂಬರ್ 1 ಆಪ್ಷನ್ ಬಿ ಸರಿಯಾದ ಉತ್ತರ. ಯಾಕೆ ಆಪ್ಷನ್ ಬಿ ಸರಿಯಾದ ಉತ್ತರಪ್ಪ ಅಂದರೆ XYN ಅಂತ ಹೇಳಿದೆ, ವ್ಯಾಸ ಅಂತ ಹೇಳಿದೆ, MN ಹೌದಾ ಮಿಡ್ ಪಾಯಿಂಟಿಂದ ಏನೋ ವೃತ್ತದ ಅಂತ್ಯಬಿಂದುವಿಗೆ ಅದು ಹೋಗಿತ್ತಂದರೆ ಅದೇನು? ತ್ರಿಜ್ಯನೇ. ಹಾಗಾದ್ರೆ ಸರಿಯಾದ ಉತ್ತರ ಬಿ. ಸರಿಯಾದ ಉತ್ತರ ಬಿ. ನೆಕ್ಸ್ಟ್, ಒಂದು ರೈಲು ನಿಲ್ದಾಣದ ಗಡಿಯಾರದಲ್ಲಿ ಸಮಯ 17:28 ಅಂದರೆ 5 ಗಂಟೆ 28 ನಿಮಿಷ ಆಗಿದೆ ಅಂತ ಅರ್ಥ. ಇದನ್ನು 12 ಗಂಟೆ ಗಡಿಯಾರದ ಸಮಯದಲ್ಲಿ ವ್ಯಕ್ತಪಡಿಸು. ಅಯ್ಯೋ, ಆನ್ಸರೇ ಹೇಳ್ಬಿಟ್ನಲ್ಲ. ಒಂದು ರೈಲು ನಿಲ್ದಾಣದ ಗಡಿಯಾರದಲ್ಲಿ ಸಮಯ 17:28, 12 ಗಂಟೆ ನಂತರ ಎಷ್ಟಾಗಿದೆ ಅನ್ನೋದು ನೋಡಬೇಕಾಗಿದೆ. 12 ನಂತರ 12 ಗಂಟೆ ಗಡಿಯಾರದ ಸಮಯದಲ್ಲಿ ವ್ಯಕ್ತಪಡಿಸಿದಾಗ 12ಕ್ಕೆ 5 ಸೇರಿಸಿದಾಗ 17, 17:28. ಹಾಗಾದರೆ 5 ಗಂಟೆ 28 ನಿಮಿಷ. ಆದರೆ ಇದು AM ಅಲ್ಲ, ಇದು PM. ಇದು ಏನು? PM. ಹಾಗಾದರೆ ಏನು? 5 ಗಂಟೆ 28 PM. 5 ಗಂಟೆ 28 PM. ವೆರಿ ಸಿಂಪಲ್. ಇಲ್ಲೇನು ಬಿಡಿಸುವಂಥದ್ದಿಲ್ಲ. ಹಾಗೇನಾದರೂ ಬಿಡಿಸುವಂಥವಿದ್ದರೆ ನಾನು ಹೇಳ್ತೀನಿ. ಕೊಟ್ಟಿರುವ ಆಕೃತಿಯಲ್ಲಿ ಎಳೆಯಬಹುದಾದ ಸಮಮಿತಿ ಅಕ್ಷರಗಳ ಸಂಖ್ಯೆ. ಸಮಮಿತಿ ಅಕ್ಷರಗಳ ಸಂಖ್ಯೆ. ಸಮಮಿತಿ ಅಕ್ಷರಗಳ ಸಂಖ್ಯೆ. ಕ್ವಶನ್ ನಂಬರ್ 3. ಸಮಮಿತಿ ಅಕ್ಷರಗಳ ಸಂಖ್ಯೆ. ಸಮಮಿತಿ ಅಂದರೆ ಏನು? ಈಕ್ವಲ್ ಆಗಿ ಎಷ್ಟು ಭಾಗಗಳಾಗಿ ಮಾಡಬಹುದು, ಅದು ಏನು? ಅಕ್ಷರಗಳನ್ನೇ. ಸಮಮಿತಿ ಅಕ್ಷರಗಳ ಸಂಖ್ಯೆ. ಹೌದಾ, ಸಮಮಿತಿ ಅಕ್ಷರಗಳ ಸಂಖ್ಯೆ 1, 2. ಹಾಗಾದರೆ 4 ಭಾಗಗಳಾಗಿ ಮಾಡ್ಬೋದು. ಆಪ್ಷನ್ ಎ ಕರೆಕ್ಟ್.
ಆಪ್ಷನ್ ಏನಪ್ಪ ಅಂದರೆ ಕರೆಕ್ಟ್ ಆನ್ಸರ್. 3ಕ್ಕೆ ಆಪ್ಷನ್ ವೆರಿ ಸಾರಿ. ಕೊಟ್ಟಿರುವ ಆಕೃತಿಯಲ್ಲಿ ಎಳೆಯಬಹುದಾದ ಸಮಮಿತಿ ಅಕ್ಷಗಳ ಸಂಖ್ಯೆ, ಅಕ್ಷರ ಅಂತ ಓದ್ತಾ ಇದ್ದೀನಿ, ವೆರಿ ಸಾರಿ, ಅಕ್ಷಗಳ ಸಂಖ್ಯೆ. ಕ್ವಶನ್ ನಂಬರ್ 3. ಹೌದಾ, ಕ್ವಶನ್ ನಂಬರ್ 3 ನಾವು ಏನಪ್ಪ ಅಂದರೆ ಈ ಎರಡೇ ಅಕ್ಷಗಳನ್ನು ಎಳಿಬಹುದು. ಹೌದಾ, ನಾನು ಈಗೇನು ಹೇಳ್ದಲ್ಲ, ಈ ರೀತಿಯಾಗಿ ಒಂದು ಇದನ್ನು ಬಿಟ್ಟು ಮತ್ತೆ ನಾವು ಅಕ್ಷಗಳನ್ನು ಹಿಂಗೂ ಎಳಿಲಿಕ್ಕಾಗಲ್ಲ, ಹಿಂಗೂ ಎಳಿಲಿಕ್ಕಾಗಲ್ಲ. ಯಾಕಂದರೆ ಸಮಮಿತಿ 4 ಕಡೆ ಏನು ಈಕ್ವಲ್ ಆಗಬೇಕು, ಅವು 4 ಭಾಗಗಳನ್ನೇ ಬೇಕು, ಈಕ್ವಲ್ ಆಗಬೇಕು. 4 ಭಾಗಗಳಲ್ಲಿ ಈಕ್ವಲ್ ಆಗಬೇಕಂದ್ರೆ ಆಪ್ಷನ್ ಸಿ ಮಾತ್ರ ಸರಿಯಾದ ಉತ್ತರ, 2 ಅಕ್ಷಗಳು. ನೆಕ್ಸ್ಟ್, 12 ಚೀಲ ಅಕ್ಕಿಯ ಬೆಲೆ 6240. ಆದರೆ ಅದೇ ರೀತಿಯ 22 ಚೀಲ ಅಕ್ಕಿಗಳ ಬೆಲೆ 12 ಚೀಲಗಳ ಬೆಲೆ 6240. ಹಾಗಾದರೆ ಪ್ರತಿ ಚೀಲಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು ನಾವು. 6240 ಡಿವೈಡೆಡ್ ಬೈ 12 ಮಾಡಿ ಈ ಪ್ರತಿಯೊಂದು ಚೀಲದ ಅಕ್ಕಿ ಬೆಲೆಯನ್ನು ಕಂಡುಹಿಡಿತೀವ. ಹಂಗೆ ಏನು 22ರಿಂದ ಗುಣಿಸ್ಬೇಕು, ಪ್ರತಿ ಚೀಲದ ಅಕ್ಕಿ ಇಂಟು 22. ಆವಾಗ ನಮ್ಗೇನು ಸಿಗ್ತದೆ ಅಂದ್ರೆ 22 ಚೀಲಗಳ ಅಕ್ಕಿಯ ಬೆಲೆ, 22 ಚೀಲಗಳ ಅಕ್ಕಿಯ ಬೆಲೆ. ಕ್ವಶನ್ ನಂಬರ್ 4 ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಡಿ. 11,440 ರೂಪಾಯಿ. ಹೌದಾ, 11,440 ರೂಪಾಯಿ. ನೆಕ್ಸ್ಟ್, 80625 ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ 5 ಅಂಕಿಯ ಕನಿಷ್ಠ ಸಂಖ್ಯೆ. 5 ಅಂಕಿಯ ಕನಿಷ್ಠ ಅಂದರೆ ಅತ್ಯಂತ ಏನಪ್ಪ ಅಂದರೆ ಕಡಿಮೆ ಬೆಲೆಯ ಸಂಖ್ಯೆ. ಹೌದಾ, ಯಾವುದಪ್ಪ ಅಂದರೆ 5 ರಚಿಸಬಹುದಾದಂಥ ಅತ್ಯಂತ 8062 ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ 5 ಅಂಕಿಯ ಕನಿಷ್ಠ ಸಂಖ್ಯೆ. 5 ಅಂಕಿಯ ಕನಿಷ್ಠ ಸಂಖ್ಯೆ. ಮ್ಯಾಥಮೆಟಿಕ್ಸ್ 5th one. ಕನಿಷ್ಠ ಸಂಖ್ಯೆ, ರಚಿಸಬಹುದಾದ 5 ಅಂಕಿಯ ಕನಿಷ್ಠ ಸಂಖ್ಯೆ. ಇಲ್ಲಿ ಆನ್ಸರ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ಆಪ್ಷನ್ ಸಿ ಅಂತ ಕೊಟ್ಟಿದ್ದಾರೆ ಕೀ ಆನ್ಸರ್ಲಿ. ಆದರೆ ಇದು ಹೀಗೆ ಸರಿ, ನಾನು ಸರ್ನ ಕೇಳಿ ನೋಡ್ತೀನಿ, ಇದನ್ನು ಡಿಸ್ಕಸ್ ಮಾಡ್ತೀನಿ ನಿಮ್ಮ ಜೊತೆ. ಆದರೆ ನನ್ನ ಪ್ರಕಾರ ಆನ್ಸರ್ ಯಾವುದಪ್ಪ ಅಂದರೆ 02568. ಇದಕ್ಕಿಂತ ಚಿಕ್ಕದು ಕನಿಷ್ಠ ಸಂಖ್ಯೆ ಯಾವುದಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಆಪ್ಷನ್ ಎ ಸರಿಯಾದ ಉತ್ತರ. ಆದರೆ ನಿಮ್ಮ ಕೀ ಆನ್ಸರಲ್ಲಿ ಆಪ್ಷನ್ ಸಿಯನ್ನು ಉತ್ತರವಾಗಿ ಕೊಟ್ಟಿದ್ದಾರೆ. ಮೇ ಬಿ ಇದು ಇವ್ಯಾಲ್ಯೂಟ್ ಆಗಿರಬಹುದು. ನೆಕ್ಸ್ಟ್, ರಮೇಶನ ಬ್ಯಾಂಕ್ ಖಾತೆಯಲ್ಲಿ 28,075 ಹಣವಿದೆ. ಅವನು ಸೋಮವಾರ 18,475 ಜಮಾ ಮಾಡುತ್ತಾನೆ. ಅವನು ಶುಕ್ರವಾರ 32,295 ಹಣವನ್ನು ಖಾತೆಯಿಂದ ತೆಗೆಯುತ್ತಾನೆ. ಹಣ ತೆಗೆದ ನಂತರ ಅವನ ಖಾತೆಯಲ್ಲಿ 28,075 ಮತ್ತು 18,475 ಇವೆರಡನ್ನು ಪ್ಲಸ್ ಮಾಡ್ಕೋಬೇಕು. ಅದರಲ್ಲಿ 32,295 ಮೈನಸ್ ಮಾಡ್ಕೋಬೇಕು. ಬರುವಂಥ ಉತ್ತರನೇ ಪ್ಲಸ್ ಮೈನಸ್ ಸಂಬಂಧಪಟ್ಟಿದ್ದೆ. ವೆರಿ ಈಸಿಯೆಸ್ಟ್ ಏನಪ್ಪ ಅಂದರೆ ಲೆಕ್ಕ ಇದು. ಕ್ವಶನ್ ನಂಬರ್ 6. ಹೌದಾ, ಆನ್ಸರ್ ಯಾವುದಪ್ಪ ಅಂದರೆ 14,225. 14,225. ನೆಕ್ಸ್ಟ್, ಕ್ವಶನ್ ನಂಬರ್ 7. 22 ಮೀಟರ್ 71 ಸೆಂಟಿಮೀಟರ್ ಮತ್ತು 14 ಮೀಟರ್ 30 ಸೆಂಟಿಮೀಟರ್ ಇವುಗಳ ಮೊತ್ತ 22, 14, 26, 36, 36, 37.01. ಇದು ವೆರಿ ಈಸಿ, ಬಾಯಿಂದ ಮಾಡುವಂಥ ಲೆಕ್ಕ. ಆಪ್ಷನ್ ಬಿ. ಕ್ವಶನ್ ನಂಬರ್ 7 ಆಪ್ಷನ್ ಬಿ. ನೋಡಿರಿ, 22 ಮೀಟರ್ 71 ಸೆಂಟಿಮೀಟರ್ ಇದೆ, 14 ಮೀಟರ್ 30 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಮೀಟರ್ಗಳನ್ನು ಕೂಡಿಸಿದಾಗ ಎಷ್ಟಾಯಿತು? ಹೌದಾ, 36 ಮೀಟರ್ ಆಯಿತು. ಸೆಂಟಿಮೀಟರ್ಗಳನ್ನು ಕೂಡಿಸಿದಾಗ 101 ಸೆಂಟಿಮೀಟರ್ ಆಯಿತು. 101 ಸೆಂಟಿಮೀಟರ್ ಅಂದರೆ 1 ಮೀಟರ್ 1 ಮೀಟರ್ 1 ಸೆಂಟಿಮೀಟ್ರು, 1 ಮೀಟರ್ ಮೇಲೆ 1 ಸೆಂಟಿಮೀಟ್ರ್. ಹಾಗಾದರೆ ಏನು 36 + 1 37, 37 01 ಸೆಂಟಿಮೀಟರ್. ವೆರಿ ಈಸಿ ಆನ್ಸರ್, ಬಾಯಿಂದ ಮಾಡ್ಬೋದು ಈ ಲೆಕ್ಕವನ್ನು. ಇನ್ನು 13.75 +
6.50 ಅಲ್ಲ, ಇವು ಎರಡನ್ನು ಕೂಡಿಸಿದಾಗ 13, 6, 19, 19, 20.25 20.25 ಬಾಯಿಂದನೇ ಮಾಡ್ಬೋದು ಈ ಲೆಕ್ಕಗಳನ್ನು. ಏನು ಡೆಡ್ ಈಸಿ ಲೆಕ್ಕಗಳಿದ್ದಾವೆ. ಕ್ವಶನ್ ನಂಬರ್ 8D ಆನ್ಸರ್ 13.75 6.50 ಇದೆ. 13ರಲ್ಲಿ 6 ಕೂಡಿಸ್ರೆ 19 ಆಯಿತು. ಆಮೇಲೆ 50, 75, 125 ಆಯಿತು. 125 ಅಂದರೆ ₹1.25 ಅಂದಂಗೆ, ಹೌದಾ. 19 125, ಹಾಗಾದರೆ 20 20 25 20 20 ₹20.25 ಅಂತಂತ ಅರ್ಥ. ನೆಕ್ಸ್ಟ್ 1946 ಮತ್ತು 22ರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 1946 ಮತ್ತು 22 ಇದನ್ನು ರೌಂಡ್ ಫಿಗರ್ ಮಾಡ್ಕೋಬೇಕು. ಐ ಥಿಂಕ್ 1950 ಅಥವಾ 2000. 1946 20 9ನೇ ಕ್ವಶನ್ನು, ಮ್ಯಾಥ್ಸ್ 9ನೇ ಕ್ವಶನ್ನು ನೋಡ್ರಿ. 1946 ಇದನ್ನು 2000 ತೊಗೊಳ್ರಿ, 22ನ್ನು 20 ಅಂತ ತೊಗೊಳ್ರಿ. 20 2000 ಇಂಟು 20, 2000 ಹತ್ತಲೇ 20,000, 2000 ಹತ್ತಲೇ 20,000, 40,000 ಅಂದಾಜು. ವೆರಿ ಈಸಿ ಆನ್ಸರ್. ಯಾಕಂದರೆ ಇಲ್ಲಿ 22 ಇದೆ, ಅದನ್ನು 20 ಮಾಡ್ಕೊಂಡ್ರಿ, ಕಡಿಮೆ ಮಾಡ್ಕೊಂಡ್ರಿ. ಇದು 1946 ಇದೆ, ಹೌದಾ. ಇದನ್ನು 2000 ಅಂತ ತೊಗೊಳ್ಳೋಣ. ಹಾಗಾದರೆ 2000 ಇಂಟು 20, 2000 ಇಂಟು 20, ಹೌದಾ. 2000 ಇಂಟು 20, 2000 ಹತ್ತಲೇ 20,000, 2000 ಹತ್ತಲೇ 20,000, ಹಾಗಾದ್ರೆ 40,000, ಹೌದಾ. ನಿಯರ್ಲಿ ಆನ್ಸರ್ 40,000. ಯಾಕಂದರೆ ಸಮೀಪಕ್ಕೆ ಅಂದಾಜಿಸಿದಾಗ 45,000 ಸಮೀಪನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, 35,000 ಅಂದಾಜಿಗೆ ಸಮೀಪ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, 50,000 ಅಂದಾಜಿಗೂ ಸಮೀಪ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸ್ವಲ್ಪ ಟೈಮ್ ಇದ್ದರೆ ಇದನ್ನು ಉಳಿದು ಆಪ್ಷನ್ಸ್ಗೂ ನೀವೇನು ಮಾಡ್ಬೇಕಂದ್ರೆ ವರ್ಕೌಟ್ ಮಾಡಿ ನೋಡಬೇಕು. ಟೈಮ್ ಇಲ್ಲ ಅಂದರೆ ನಾನು ಹೇಳಿದ್ನಲ್ಲ ಸಿಂಪಲ್ ಮೆಥಡ್, ಈ ಮೆಥಡನ್ನು ಫಾಲೋ ಮಾಡಿ ನೀವು ಬಿಡಿಸ್ಬೋದು. ಒಬ್ಬ ರೈತನಲ್ಲಿ 94,150 ಹಣವಿದೆ. ಅವನು ಸಂತೆಯಲ್ಲಿ 73,800 ಬೆಲೆಯ ಒಂದು ಜೊತೆ ಎತ್ತುಗಳನ್ನು ಕೊಳ್ಳುತ್ತಾನೆ. ಎತ್ತುಗಳನ್ನ ಕೊಂಡುಕೊಂಡ ನಂತರ ಅವನ ಬಳಿ ಹಣ, ಇದು ಮೈನಸ್ಗೆ ಸಂಬಂಧಪಟ್ಟದ್ದು. 94ರಲ್ಲಿ 73 ಮೈನಸ್ ಮಾಡಿದಾಗ ಉಳಿಯುವಂಥ ಹಣ, ಹೌದಾ. ಹೆಚ್ಚು ಕಡಿಮೆ 74 ಏನಾಗಿದೆ ಅಂದರೆ ಎತ್ತುಗಳಿಗೆ ಕೊಟ್ಟಿದ್ದಾನೆ ಅಂತ ಇಟ್ಕೊಂಡೆ 200 ಸೇರಿಸಿ. ಹಾಗಾದರೆ 74 ಕೊಟ್ಟಿದ್ದಾನೆ ಅಂದರೆ 20 ಉಳಿತು. 20,000ದಲ್ಲಿ ಮತ್ತೆ ₹50 ಕಮ್ಮಿ ಉಳಿಯುತ್ತೆ. 20,000ದಲ್ಲಿ ಮತ್ತೇನಾಗ್ತದೆ, 94ರಲ್ಲಿ 73 ಮೈನಸ್ ಮಾಡಿದ್ರೆ 21 150 150 ಬಂತು. ಇನ್ನು -800 ಅಂತ ಮಾಡಬೇಕಲ್ಲ. ಕ್ವಶನ್ ನಂಬರ್ 10 ಹಂಗಾರೆ ಸರಿಯಾದ ಉತ್ತರ 20,350. 20,350 ಏನು ಮೈನಸ್ ಮಾಡೋದಿದೆ ಅಂತ ದೊಡ್ಡ ಕ್ವಶನ್ ಏನಿಲ್ಲ. ಕೊಟ್ಟಿರುವ ಆಕೃತಿಯ ಸುತ್ತಳತೆ, ಹೌದಾ. ಏನು ಪ್ರತಿಯೊಂದು ಬಾಹುವಿನ ಅಳತೆಯನ್ನು ಕೊಡ್ತಾ ಹೋಗಿದ್ದಾರೆ. ಐ ಥಿಂಕ್ ಇದರಲ್ಲಿ ಎಲ್ಲನೂ ಪ್ಲಸ್ ಮಾಡ್ತಾ ಬರಬೇಕು. ಎಲ್ಲನೂ ಏನು ಮಾಡ್ತಾ ಬರಬೇಕು, ಪ್ಲಸ್ ಮಾಡ್ತಾ ಬರಬೇಕು. ಕ್ವಶನ್ ನಂಬರ್ 11 B 40 ಸೆಂಟಿಮೀಟರ್, ಹೌದಾ. ನೋಡೋಣ, ಟ್ರೈ ಮಾಡೋಣ. 4 2 8 4 3 12 4 4 16 16 ಇಲ್ಲ, ಇಲ್ಲಿ ಸೂತ್ರವನ್ನು ಬಿಡಿಸಬೇಕು ಅನಿಸುತ್ತೆ, ಹೌದಾ. ನೋಡಿ ಇದಕ್ಕೆ ಯಾವ್ದು ಫಾರ್ಮುಲಾ ಯೂಸ್ ಮಾಡ್ತೀರಾ. ಆದರೆ ಸರಿಯಾದ ಉತ್ತರ ಆಪ್ಷನ್ ಬಿ 40 ಸೆಂಟಿಮೀಟರ್. ಕ್ವಶನ್ ನಂಬರ್ 11 B 40 ಸೆಂಟಿಮೀಟರ್. ಎಲ್ಲನೂ ಪ್ಲಸ್ ಮಾಡೋಂಗಿಲ್ಲ, ಉದ್ದ ಇಂಟು ಗುಂಡ್ಲಿ ಆಗಲ್ಲ. ಹಿಂಗೇನಾದರೂ ಕ್ವಶನ್ ಇದೆ ನೋಡ್ಕೊಟ್ರೆ ಅದನ್ನು ಸ್ವಲ್ಪ. 5 ಗಂಟೆ 30 ನಿಮಿಷದಿಂದ 2 ಗಂಟೆ 30 ನಿಮಿಷವನ್ನು ಕಳೆದಾಗ 5 ಗಂಟೆ 30 ನಿಮಿಷದಿಂದ 2 ಗಂಟೆ 30 ನಿಮಿಷವನ್ನು ಕಳೆದಾಗ 5 ಗಂಟೆ 30 ನಿಮಿಷದಲ್ಲಿ 2 ಗಂಟೆ 20 ನಿಮಿಷವನ್ನು ಕಳೆದಾಗ, ಹೌದಾ. 5ರಲ್ಲಿ 2 ಹೋದರೆ 3, 30ರಲ್ಲಿ 20 ಹೋದರೆ 10, 3 ಗಂಟೆ 10 ನಿಮಿಷ. 3 ಗಂಟೆ 10 ನಿಮಿಷ 12 ಕ್ವಶನ್, ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 13. ಒಂದು ಕಚೇರಿಯ 3 ನೌಕರರ ಸಂಬಳ ಕ್ರಮವಾಗಿ 34,000,
68, 40,359 ಮತ್ತು 16,908 ಆಗಿದೆ. ಈ ಮೂವರು ನೌಕರರ ಒಟ್ಟು ಸಂಬಳ 34, 40, 74, 74, 74, 80, 90 ಮೇಲಿನ ಚಿಲ್ಲರೆಗಳನ್ನಷ್ಟು ಕೂಡಿಸ್ಬೇಕು. ಯಾವುದು 68 ರೂಪಾಯಿ ಒಂದು, 359 ರೂಪಾಯಿ ಒಂದು, 908 ರೂಪಾಯಿ. ಸರಿ, ಬಾಯಲ್ಲಿ ಲೆಕ್ಕಲೆ ಮಾಡ್ತಾ ಇದ್ದೀರಿ ಅಂತ ನೀವು ಇನ್ನು ನಿಮ್ಮ ಹತ್ರ ರಫ್ ವರ್ಕ್ ಇರುತ್ತೆ, ಅಥವಾ 1 ನಿಮಿಷದಲ್ಲಿ ಇದನ್ನೆಲ್ಲ ಏನು ಮಾಡ್ಬೋದು ಅಂದರೆ ಕೂಡಿಸ್ಬೋದು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ, 91,335. 91,335. ಹೌದಾ? ವೆರಿ ಸಿಂಪಲ್. ಮೇಲಿರುವಂಥದ್ದು ಮೂರುದೂ ಹೌದಾ? 68, 34, 40, 74 ಆಯಿತು. 74, 16, 90 ಆಯಿತಾ? ಇನ್ನು 68, 359, 908 ಇವೆಷ್ಟನ್ನು ಕೂಡಿಸ್ಬಿಟ್ರೆ ಈಸಿಯಾಗಿ ನೀವೇನು ಮಾಡ್ಬೋದು ಅಂದರೆ ಈ ಲೆಕ್ಕವನ್ನು ಬಿಡಿಸ್ಬೋದು. ಹೇಗೆ ನಾವು ಈಸಿ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಪೇಪರು ಪೆನ್ ಬಳಸದೆ ಈ ಲೆಕ್ಕಗಳನ್ನು ಬಿಡಿಸೋದು ಹೇಗೆ, ಇಂಥ ಟ್ರಿಕ್ಸನ್ನು ಆದಷ್ಟು ನೀವು ಏನು ಮಾಡ್ರಿ ಅಂದರೆ ರೂಢಿಸ್ಕೊಳ್ರಿ. ಇನ್ನು ಕ್ವಶನ್ ನಂಬರ್ 14. ಹೌದಾ? 7/20 ಇದನ್ನು ದಶಮಾಂಶ ರೂಪಕ್ಕೆ ಬರೆದಾಗ 7/20 ದಶಮಾಂಶ ರೂಪಕ್ಕೆ ಬರೆದಾಗ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 035. ಮಹಿಮಾಳು ತರಕಾರಿ ಅಂಗಡಿಯಿಂದ 3 kg 500 ಗ್ರಾಂ ಟೊಮೊಟೊ, 2 kg 250 ಗ್ರಾಂ ಕ್ಯಾರೆಟ್, 2 kg ಹುರುಳಿಕಾಯಿಯನ್ನು ತಂದಳು. ಅವಳು ತಂದ ತರಕಾರಿಯ ಒಟ್ಟು ತೂಕ 3 kg ಒಂದು 2 kg, 5 kg 5 kg ಒಂದು 2 kg, 7 kg 500 ಗ್ರಾಮು, ಆಮೇಲೆ 7 kg 750 ಗ್ರಾಮ್. 7 kg 750 ಗ್ರಾಮ್ ಬಾಯಿ ಲೆಕ್ಕ ಇದು. ಕ್ವಶನ್ ನಂಬರ್ 15 ಡಿ ಆನ್ಸರ್ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 16. ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗದ ಭಿನ್ನರಾಶಿಯ ಕನಿಷ್ಠ ರೂಪ ಹೌದಾ? 4 16 ಚೌಕಗಳಿದಾವೆ. 4 ಎಷ್ಟಿದಾವೆ? 16 ಚೌಕಗಳಿದಾವೆ. ಆಮೇಲೆ 16ರಲ್ಲಿ 3 4 4 8 ಹೌದಾ? 16ರಲ್ಲಿ 8 ಚೌಕಗಳನ್ನು ಬಣ್ಣ ಬಳಿಯಲಾಗಿದೆ. ಹಾಗಾದರೆ ಭಿನ್ನ ರಾಶಿಯ ರೂಪ ವೆರಿ ಸಿಂಪಲ್. ಅರ್ಧ ಚೌಕಗಳನ್ನು ಏನು ಮಾಡಲಾಗಿದೆ? ಬಣ್ಣ ಬಳಿಯಲಾಗಿದೆ, ಅರ್ಧ ಖಾಲಿದಾವೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ, ಹಾಫ್. ಯಾಕಂದರೆ 16 ಚೌಕಗಳಲ್ಲಿ 8 ಚೌಕಗಳು ಬಣ್ಣ ಬಳಿಯಲಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಹಾಫ್. ಕ್ವಶನ್ ನಂಬರ್ 17. 48ರ ಎಲ್ಲ ಅಪವರ್ತನಗಳ ಮೊತ್ತ. 48ರ ಎಲ್ಲ ಅಪವರ್ತನಗಳ ಮೊತ್ತ ಹೌದಾ? 48ರ ಎಲ್ಲ ಅಪವರ್ತನಗಳ ಮೊತ್ತ ಎಷ್ಟಪ್ಪ ಅಂದರೆ 128. 48 ಏನು ಮಾಡ್ರಿ ಅಂದರೆ ಭಾಗಿಸ್ತಾ ಹೋಗ್ರಿ 7ರಿಂದ ಹೌದಾ? ಏನು ಭಾಗಿಸ್ತಾ ಬರ್ತಿರಲ್ಲ ಆ ಎಲ್ಲ ಅಪವರ್ತನಗಳನ್ನು ಕೂಡಿಸ್ರಿ. ಅವಾಗ ನಮಗೆ ಬರುವಂಥ ಉತ್ತರ ಎಷ್ಟು ಬಂದರೆ 128. ನೆಕ್ಸ್ಟ್, ಒಂದು ಬಸ್ 1 ಲೀಟರ್ ಡೀಸೆಲ್ ಬಳಸಿ 12 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ. ಹಾಗಾದರೆ ಆ ಬಸ್ಸು 1023 ಲೀಟರ್ ಡೀಸೆಲ್ನ ಬಳಸಿ ಕ್ರಮಿಸುವಂಥ ದೂರ. ಒಂದು ಬಸ್ ಲೀಟರ್ 12 ಕಿಲೋಮೀಟರ್ ಚಲಿಸ್ತದೆ. ಹಾಗಾದ್ರೆ 1023 ಇಂಟು 12 ಮಾಡಿದ್ರೆ ಮುಗೀತು. 1023 ಇಂಟು 12 ನಿಮಗೇನು ಸಿಗ್ತದೆ? 1023 ಲೀಟ್ರಲ್ಲಿ ಬಸ್ ಕ್ರಮಿಸಿದಂತಹ ದೂರ ಎಷ್ಟಪ್ಪ ಅಂದರೆ 12,276 ಕಿಲೋಮೀಟರ್. 12,276 ಕಿಲೋಮೀಟರ್. ಕ್ವಶನ್ ನಂಬರ್ 19. ಒಂದು ಆಯತಘನದಲ್ಲಿರುವ ಅಂಚುಗಳು, ಮುಖಗಳು ಮತ್ತು ಶೃಂಗಗಳ ಸಂಖ್ಯೆ ಕ್ರಮವಾಗಿ. ಒಂದು ಆಯತಘನದಲ್ಲಿರುವ ಅಂಚುಗಳು 4 4 8 ಅಂಚುಗಳು. ಕ್ವಶನ್ ನಂಬರ್ 19. ಆಯತಘನದಲ್ಲಿರುವ ಅಂಚುಗಳು, ಮುಖಗಳು ಮತ್ತು ಶೃಂಗಗಳು. ಆಯತಘನ 4 4 8
ಸ್ವಲ್ಪ ಇದ್ರ ಕ್ಯಾಲ್ಕುಲೇಷನ್ ಬಗ್ಗೆ ನೋಡಬೇಕು. ಹೌದಾ, ಇಲ್ಲಿ ಯಾವ್ದು ಆನ್ಸರ್ ಕರೆಕ್ಟ್ ಕೊಟ್ಟಿದ್ದಾರಪ್ಪ? 19 ಕ್ವಶನ್ ಸಿ. ಹೌದಾ, ಐ ಥಿಂಕ್ 4 12 ಏನಪ್ಪ ಅಂದರೆ ಅಂಚುಗಳು, 6 ಮುಖಗಳು. ಹಾಂ, ಕರೆಕ್ಟ್ ಇದೆ. 6 ಮುಖಗಳು, 8 ಶೃಂಗಗಳು ಕರೆಕ್ಟಾಗಿದೆ. ನೋಡ್ರಿ ಹೆಂಗಂತ ಹೇಳ್ತೀನಿ. ಹೌದಾ, ಸರಿಯಾದ ಉತ್ತರ 12 ಅಂಚುಗಳು. ಇದು 1 2 3 4. ಹೌದಾ, 1 2 3 4 ಇದು ಆಯಿತಾ. ಆಮೇಲೆ ಈ ಕಡೆ 4, ಈ ಕಡೆ 4, ಇವು 4 ಮಿಡಲ್ದು. ಆಮೇಲೆ ಈ ಸೈಡು 4 ಸೇಮ್ ಅದೇ ಥರ ಇರ್ತಾವೆ. ಹಾಗಾದ್ರೆ 12 ಅಂಚುಗಳು. ಹೌದಾ, ಮುಖಗಳು 1 2 3 4 5 6 ಮುಖಗಳು. ಆಮೇಲೆ ಶೃಂಗಗಳು ನೋಡಿರಿ, ಇವೆಲ್ಲ ಏನು ಕೋಯಿನ್ಸೈಡ್ ಆಗ್ತಾ ಇದ್ದಾವಲ್ಲ ನೋಡಿರಿ, ಇಲ್ಲಿ ಮಿಡಲಲ್ಲಿ ಏನು ಕೋಯಿನ್ಸೈಡ್ ಆಗ್ತಾ ಇದ್ದಾವಲ್ಲ ಅವೆಲ್ಲ ಪಾಯಿಂಟ್ಗಳು ಎಲ್ಲಿ ಶೃಂಗ ಬಿಂದುಗಳು ಅಂತ ಏನು ಕೇಳ್ತಿಲ್ಲ, ಅವೆಲ್ಲ ಎಲ್ಲಿದ್ದಾವೆ ಅಂದರೆ ಆಯತಗಣದಲ್ಲಿದ್ದಾವೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ, 12 6 8. ಶೃಂಗಗಳೆಷ್ಟು? 8. ಒಂದು ಸ್ವಲ್ಪ ವಿಚಾರ ಮಾಡಿ ಟಿಕ್ ಹಾಕ್ರಿ. ಒಂದು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಹಂಚಲು 84 ನೋಟ್ ಪುಸ್ತಕಗಳ ಬಂಡಲನ್ನು ಪಡೆದುಕೊಂಡಿದೆ. ಒಂದು ಬಂಡಲ್ನಲ್ಲಿ 25 ಪುಸ್ತಕಗಳಿವೆ. ಪ್ರತಿ ವಿದ್ಯಾರ್ಥಿಗೆ 1 ಡಜನ್ ಪುಸ್ತಕಗಳು ದೊರೆತರೆ ಒಂದು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಹಂಚಲು 84 ನೋಟ್ ಪುಸ್ತಕಗಳ ಬಂಡಲ್ಗಳಿದ್ದಾವೆ. ಪ್ರತಿ ಬಂಡಲ್ನಲ್ಲಿ 25 ಪುಸ್ತಕಗಳಿದ್ದಾವೆ. ಅಂದರೆ 84 × 25 ಮೊದಲು ಮಾಡಬೇಕು. ಆಮೇಲೆ ಪ್ರತಿ ವಿದ್ಯಾರ್ಥಿಗೆ ಅದೇನು 84 × 25 ಬಂದಿರ್ತದಲ್ಲ ಆ ಆನ್ಸರನ್ನು ಎಷ್ಟು 12ರಿಂದ ಭಾಗಿಸ್ಬೇಕು. 12ರಿಂದ ಭಾಗಿಸ್ಬೇಕಾದಾಗ ಇನ್ನು ಉತ್ತರ ಬರ್ತದಲ್ಲ ಆ ಉತ್ತರ ಏನಾಗಿರ್ತದೆ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಆಗಿರ್ತದೆ. ಆ ಬಂದಂಥ ಉತ್ತರ ಏನಾಗಿರ್ತದೆ? ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ ಅಲ್ಲಿ ಮಾಡಿ ನೋಡಿರಿ 175. ಹೌದಾ, ಮ್ಯಾಥಮೆಟಿಕ್ಸ್ ನಾನು ಹೆಚ್ಚು ಬಿಡಿಸ್ಲಿಕ್ಕಾಗಿಲ್ಲ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ ಹೆಂಗೆ ಬಿಡಿಸ್ಬೇಕಂಥೇಳಿ. ಅದೇ ಇದಕ್ಕೆ ಇನ್ನು ಈ ಕ್ವಶನ್ ಸ್ವಲ್ಪ ಬಿಡಿಸಿ ತೋರಿಸಿ ಅಂತ ಹಿಂಗೇನಾದರೂ ನಿಮಗೆ ಬೇಕಾಗಿದ್ದರೆ ನನಗೆ ಮತ್ತೆ ಇನ್ನೂ ಮೆಸೇಜ್ ಕಳಿಸಿ, ನಾನು ಅದನ್ನು ಒಂದು ಪೇಪರಲ್ಲಿ ಬಿಡಿಸ್ಕೊಳಿಸುವಂಥ ಕೆಲಸ ಮಾಡ್ತೀನಿ. ಟೈಮ್ ಶಾರ್ಟೇಜ್ ಇದೆ ಅಂತ ಇಡೀ ಕ್ವಶನ್ ಪೇಪರ್ ಬಿಡಿಸ್ಬೇಕಾಗಿರೋದ್ರಿಂದ ನಾನು ಇದನ್ನು ಮಾಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಬೇಗ ಈ ಕ್ವಶನ್ ಪೇಪರನ್ನು ಬಿಡಿಸುವಂಥ ಕೆಲಸ ಮಾಡಿದ್ದೀನಿ. ಮ್ಯಾಥ್ಸ್ ಹಿಂಗೆ ಬಿಡಿಸಿದ್ರೆ ಅದು ಸರಿ ಅಲ್ಲ. ಹೌದಾ, ಅದನ್ನು ನಿಮಗೊಂದು ಒಂದು ನಾಲೆಜ್ ಬರಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಬಿಡಿಸ್ತಿದ್ದೀನಿ. ನೆಕ್ಸ್ಟ್, ಪರಿಸರ ಅಧ್ಯಯನ. ನಾನು ಒಂದಷ್ಟು ಟಾಪಿಕನ್ನು ಇದರಲ್ಲಿ ಹೇಳಿದ್ದೀನಿ. ಹೌದಾ, ಏನಪ್ಪ ಅಂದರೆ ಇದು ಕೀಟಹಾರಿ ಸಸ್ಯಗಳು. ಯಾಕೆ ಕೀಟಹಾರಿ ಸಸ್ಯಗಳಾಗಿದ್ದಾವೆ ಅಂತ ಹೇಳಿದ್ದೀನಿ. ಯಾಕಂದರೆ ನೈಟ್ರೋಜನಸ್ ಕೊರತೆಯನ್ನು ಅನುಭವಿಸ್ತಿರ್ತಾವೆ. ಹೌದಾ, ಕೊಚ್ಚೆ ಪ್ರದೇಶದಲ್ಲಿ ಅವು ಬೆಳೀತಾವೆ. ಹೌದಾ, ಹಾಗಾದರೆ ಇವುಗಳಲ್ಲಿ ಕೀಟಹಾರಿ ಸಸ್ಯ ಯಾವಪ್ಪ ಅಂದರೆ ಆಪ್ಷನ್ ಎ ಡ್ರಾಸಿರಾ ನೆಫೆಂಥಿಸ್ ಮತ್ತು ವೀನಸ್ ಫ್ಲೈ ಟ್ರ್ಯಾಪ್. ಇವೆಲ್ಲ ಏನಪ್ಪ ಅಂದರೆ ಕೀಟಹಾರಿ ಸಸ್ಯಗಳು. ನೆಕ್ಸ್ಟ್, ನೀವು ಉಸಿರಾಡುವಾಗ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲ ಡೈಆಕ್ಸೈಡನ್ನು ಏನು ಮಾಡ್ತೀರಾ? ಹೊರ ಬಿಡ್ತೀರಾ. ಹಾಗಾದರೆ ಬೇರೆ ಆಪ್ಷನನ್ನು ನೋಡುವಂಥ ಅವಶ್ಯಕತೆಯೇ ಇಲ್ಲ. ಹೌದಾ, ಯಾಕೆ ಇಂಗಾಲ ಡೈಆಕ್ಸೈಡನ್ನು ತೆಗೆದುಕೊಂಡು ಆಪ್ಷನ್ ಸಿ ಡಿ ಹೆಂಗೆ ಸರಿ ಆಗ್ತಾವೆ? ತಪ್ಪು. ಆಮ್ಲಜನಕವನ್ನು ತೆಗೆದುಕೊಳ್ತೀವಿ, ಆಮ್ಲಜನಕವನ್ನು ಹೊರ ಬಿಡೋದಿಲ್ಲ. ಆಮ್ಲಜನಕದ ಜೊತೆಗೆ ಏನು ಹೊರ ಬಿಡ್ತೀವಿ? ಕಾರ್ಬನ್ ಡೈಆಕ್ಸೈಡನ್ನು ಹೊರ ಬಿಡ್ತೀವಿ. ಹಂಗಾದ್ರೆ ಪರ್ಫೆಕ್ಟ್ ಆನ್ಸರ್ ಹುಡುಕ್ಬೇಕು ನಾವು. ಹೌದಾ, ಅದಕ್ಕೆ ಪರ್ಫೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಯಾವುದು? ಆಪ್ಷನ್ ಎ, ಕ್ವಶನ್ ನಂಬರ್ 2. ನೆಕ್ಸ್ಟ್, ನನ್ನ ಮೇಲೆ ನೀನಿರುವೆ, ಸಸ್ಯ ಬೆಳೆಯಲು ನೆರವಾಗುವೆ, ಜೀವಿಗಳಿಗೆ ಆಸರೆಯಾಗುವೆ, ಹಾಗಾದರೆ ನಾನು. ಹೌದಾ, ಇದೊಂದು ಒಗಟು, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಒಗಟು. ನನ್ನ ಮೇಲೆ ನೀನಿರುವೆ, ಸಸ್ಯ ಬೆಳೆಯಲು ನೆರವಾಗುವೆ, ಜೀವಿಗಳಿಗೆ ಆಸರೆಯಾಗುವೆ. ಹೌದಾ, ಇಲ್ಲಿ ಯಾವುದು? ನನ್ನ ಮೇಲೆ ನೀನಿರುವೆ ಗಾಳಿ ಸಾಧ್ಯ ಇಲ್ಲ, ನನ್ನ ಮೇಲೆ ನೀನಿರುವೆ ನೀರಾಗಲಿಕ್ಕೆ ಸಾಧ್ಯ ಇಲ್ಲ, ಸೂರ್ಯನ ಆಗಲಿಕ್ಕೆ ಸಾಧ್ಯ ಇಲ್ಲ. ಇರೋದು ಒಂದೇ ಆಪ್ಷನ್ನು, ಯಾವುದಪ್ಪ ಅಂದರೆ ಮಣ್ಣು. ಯಾಕೆ ಮಣ್ಣಪ್ಪ ಅಂದರೆ ಮಣ್ಣಿನ ಮೇಲೇ ನಾವಿದ್ದೀವಿ, ಸಸ್ಯಗಳು ಇದ್ದಾವೆ. ಆಮೇಲೆ ಸಸ್ಯಗಳ ಬೆಳವಣಿಗೆಗೂ ನೆರವಾಗ್ತದೆ ಮಣ್ಣು. ಆಮೇಲೆ ಜೀವಿಗಳಿಗೆ, ಸೂಕ್ಷ್ಮಾಣು ಜೀವಿಗಳು, ಎರೆಹುಳ, ಬೇರೆ ಬೇರೆ ಜೀವಿಗಳು, ನಾವು ಕೂಡ ಜೀವಿಗಳಿಗೆ ಆಸರೆ ಆಗುವಂಥ ಕೆಲಸ ಯಾವ್ದು ಮಾಡ್ತದೆ ಅಂದ್ರೆ ಮಣ್ಣು ಮಾಡ್ತದೆ. ನೆಕ್ಸ್ಟ್, ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿ. ವೆರಿ ಸಿಂಪಲ್. ಇದು ಯಾವುದರ ಡೆಫಿನೇಷನ್ಪ್ಪ ಅಂದರೆ ಸಾಂದ್ರತೆಯ ಡೆಫಿನೇಷನ್. ಪ್ಲವಣತೆ ಅಂದರೆ ನೀರಿನ ಮೇಲೆ ತೇಲುವಿಕೆ ಅಂತ ಹೇಳಿದ್ದೀನಿ.
ಒತ್ತಡ, ಒಂದು ವಸ್ತುವಿನ ಏಕಮಾನ ವಿಸ್ತೀರ್ಣದ ಮೇಲೆ ಹಾಕುವಂಥ ಬಲನೇನು ಒತ್ತಡ. ಆಮೇಲೆ ಕಾಯದ ರಾಶಿ, ಇಂತಹ ಅಂಶಗಳ ಬಗ್ಗೆ ನಾನು ವಿಜ್ಞಾನದ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಈ ಈ ಈ ವಿಷಯದ ಸಂಪರ್ಕಕ್ಕೆ ನನಗೆ ಬಂದಿರ್ತೀರ ನೀವು, ಹೌದಾ? ಇದೇನಂತ ಕ್ಲಿಷ್ಟವಾದ ಪ್ರಶ್ನೆ ಅಲ್ಲ. ಚಿತ್ರದಲ್ಲಿ ಕ್ರೀಡೆ ಇದೇನಪ್ಪ ಅಂದರೆ, ಚಿತ್ರದಲ್ಲಿರುವಂಥ ಕ್ರೀಡೆ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ಏನಪ್ಪ ಅಂದರೆ ಪರ್ವತಾರೋಹಣ. ಯಾವುದು? ಮೌಂಟೇನ್ ಕ್ಲೈಂಬಿಂಗ್, ಹೌದಾ? ನಾನು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಒಂದು ಚಾಪ್ಟರ್ನ ಹೇಳಬೇಕಾದ್ರೆ ಇದ್ರ ಬಗ್ಗೆ ಹೇಳಿದ್ದೀನಿ, ಹೌದಾ? ಆ ವಿಡಿಯೋನ ನೀವು ನೋಡಿದ್ದೀರಾ. ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಇರುವ ಯೋಜನೆ, ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಇರುವಂಥ ಯೋಜನೆ, ಇದು ಜನರಲ್ ಆಗಿ ಬಂತು. ಇದೇನಪ್ಪ ಅಂದರೆ ಜನರಲ್ ಕ್ವಶನ್ನು, ಹೌದಾ? ಭಾಗ್ಯಲಕ್ಷ್ಮಿ ಯೋಜನೆ, ಅವರ ಭವಿಷ್ಯಕ್ಕಾಗಿ ಒಂದಷ್ಟು ಹಣವನ್ನು ತಂದೆ ತಾಯಿಗಳು ಪೋಸ್ಟ್ ಆಫೀಸ್ನಲ್ಲೋ ಅಥವಾ ಬ್ಯಾಂಕ್ಗಳಲ್ಲೋ ಏನಪ್ಪ ಅಂದರೆ ಸಂಗ್ರಹಿಸಿಡ್ತಾರೆ, ಅಥವಾ ಸರ್ಕಾರ ಒಂದು ಬಾಂಡ್ ಮಾಡಿದೆ ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅವರ ಜೀವನಕ್ಕೆ ಉಪಯೋಗ ಆಗಲಿ ಅಂತೇಳಿ. ಇದು ಜನರಲ್ ಕ್ವಶನ್. ಇದು ಏನಪ್ಪ? ಜನರಲ್ ಕ್ವಶನ್. ನೆಕ್ಸ್ಟ್, ಇದು ಒಂದು ಪಕ್ಷಿಧಾಮ, ಹೌದಾ? ಕರ್ನಾಟಕದಲ್ಲಿರುವಂಥ ಅತ್ಯಂತ ಫೇಮಸ್ ಆದ ಪಕ್ಷಿಧಾಮ ಯಾವುದಪ್ಪ ಅಂದರೆ ಅದು ರಂಗನತಿಟ್ಟು. ಅದು ಯಾವುದು? ರಂಗನತಿಟ್ಟು, ಹೌದಾ? ಕ್ವಶನ್ ನಂಬರ್ 7, ರಂಗನತಿಟ್ಟು. ಬನ್ನೇರುಘಟ್ಟ, ಬಂಡೀಪುರ, ನಾಗರಹೊಳೆ ಹುಲಿ ಮತ್ತು ಆನೆ ಸಂರಕ್ಷಿತ ಪ್ರದೇಶಗಳಿವು, ಹೌದಾ? ಆಮೇಲೆ ಅಭಯಾರಣ್ಯಗಳು, ರಾಷ್ಟ್ರೀಯ ಉದ್ಯಾನವನಗಳು, ಹೌದಾ? ರಂಗನತಿಟ್ಟು ಪಕ್ಷಿಧಾಮ ಇದು. ನೆಕ್ಸ್ಟ್, ಭೂಮಿಗಿಂತ 100 ಪಟ್ಟು ದೊಡ್ಡದಾಗಿರುವಂತಹ ಗ್ರಹ. ಕ್ವಶನ್ ನಂಬರ್ 8, ಭೂಮಿಗಿಂತ ದೊಡ್ಡದಾಗಿರುವಂತಹ ಎಷ್ಟು? 100 ಪಟ್ಟು ದೊಡ್ಡದಾಗಿರುವಂತಹ ಗ್ರಹ ಯಾವುದಪ್ಪ ಅಂದರೆ ಗುರುಗ್ರಹ. ಯಾವ ಗ್ರಹ? ಗುರುಗ್ರಹ, ಹೌದಾ? ನೆಕ್ಸ್ಟ್, ಸಿರಿಧಾನ್ಯಕ್ಕೆ ಉದಾಹರಣೆ. ಯಾವುದಕ್ಕೆ ಉದಾಹರಣೆ? ಸಿರಿಧಾನ್ಯಕ್ಕೆ ಉದಾಹರಣೆ. ಕ್ವಶನ್ ನಂಬರ್ 9, ಪರಿಸರ ಅಧ್ಯಯನದಲ್ಲಿ ಕ್ವಶನ್ ನಂಬರ್ 9 ಸಿರಿಧಾನ್ಯಕ್ಕೆ ಉದಾಹರಣೆ. ಕಾಳು ತುಂಬ ಚಿಕ್ಕದಾಗಿರ್ತದೆ ಮತ್ತು ಒಂದು ಸ್ವಲ್ಪ ಪ್ರೋಟೀನನ್ನು ಹೊಂದಿದ್ರೆ ಅದನ್ನು ಸಿರಿಧಾನ್ಯ ಅಂತ ಹೇಳಿದ್ದೀನಿ. ಆಮೇಲೆ ಏಕದಳ ಆಗಿರ್ತದೆ ಅಂತ ಹೇಳಿದ್ದೀನಿ, ಹೌದಾ? ಯಾವುದು? ಸಜ್ಜೆ, ನವಣೆ, ಜೋಳ, ಇವೆಲ್ಲ ಏನಪ್ಪ ಅಂದರೆ ರಾಗಿ, ಹೌದಾ? ಇವೆಲ್ಲ ಸಿರಿಧಾನ್ಯಗಳು. ಹಾಗಾದರೆ ಶೇಂಗಾ ದ್ವಿದಳ, ಎಳ್ಳು ದ್ವಿದಳ, ತೊಗರಿ ದ್ವಿದಳ, ಹೌದಾ? ಇವೆಲ್ಲ ಏನು ದ್ವಿದಳಗಳು. ಸಿರಿಧಾನ್ಯ ದ್ವಿದಳ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಏಕದಳ ಜೋಳ, ಹೌದಾ? ಕ್ವಶನ್ ನಂಬರ್ 9 ವೆರಿ ಈಸಿ. ಈ ಕೆಳಕಂಡ ಸಂದರ್ಭದಲ್ಲಿ ದ್ರವ್ಯದ ಬದಲಾದ ಸ್ಥಿತಿ. ಈ ಕೆಳಕಂಡ ಸಂದರ್ಭದಲ್ಲಿ ದ್ರವ್ಯದ ಬದಲಾದ ಸ್ಥಿತಿ. ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ದ್ರವ, ನೀರನ್ನು ಬಿಸಿ ಮಾಡಿದಾಗ ಆವಿ, ಹೌದಾ? ಹಾಗಾದರೆ ಕೆಳಕಂಡ ಸಂದರ್ಭದಲ್ಲಿ ದ್ರವ್ಯದ ಬದಲಾದ ಸ್ಥಿತಿ, ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ದ್ರವಕ್ಕೆ ಬಂತು. ಇದು ಏನಪ್ಪ ಅಂದರೆ ಬದಲಾದ. ನೀರನ್ನು ಬಿಸಿ ಮಾಡಿದಾಗ ಆವಿ ಆಗ್ತದೆ. ಆವಿ ಆಗ್ತದೆ ಅಂದ್ರೇನು? ಅನಿಲ ರೂಪಕ್ಕೆ ಬರ್ತದೆ, ಬದಲಾದ ಸ್ಥಿತಿ. ಕ್ವಶನ್ ನಂಬರ್ 10, ಹೌದಾ? ಸರಿಯಾದ ಉತ್ತರ ಡಿ, ಅನಿಲ. ನೆಕ್ಸ್ಟ್, ಕ್ವಶನ್ ನಂಬರ್ 11, ಸೌರವ್ಯೂಹದ ಮೊದಲ 4 ಗ್ರಹಗಳ ಸರಿಯಾದ ಕ್ರಮವೆಂದರೆ, ಹೌದಾ? ಬುಧ, ಶುಕ್ರ, ಭೂಮಿ, ಮಂಗಳ. ಬೇರೆ ಆಪ್ಷನ್ ನೋಡೋವಂಥ ಅವಶ್ಯಕತೆಯೇ ಇಲ್ಲ ನಿಮ್ಗೆ. ಅದು ಪ್ಯಾಟರ್ನ್ ಬ್ಯಾಟ್ ಆಗಿರಬೇಕು. ಬುಧ, ಶುಕ್ರ, ಭೂಮಿ, ಮಂಗಳ ಏನು ಕಂಟಿನ್ಯೂಸ್ ಆಗಿ ಬರ್ತಾವಲ್ಲ, ಅದು ಬ್ಯಾಟ್ ಆಗಿರ್ಬೇಕು. ಆಪ್ಷನ್ ಸಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 11 ಆಪ್ಷನ್ ಸಿ. ಬುಧ ಭೂಮಿಗೆ ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವಂಥ ಗ್ರಹ, ಸೂರ್ಯನಿಗೆ 2ನೇ ಹತ್ತಿರದಲ್ಲಿರುವಂಥ ಗ್ರಹ ಶುಕ್ರ, ಸೂರ್ಯನಿಗೆ 3ನೇ ದೂರದಲ್ಲಿರುವಂಥ ಗ್ರಹ ಭೂಮಿ, ಮಂಗಳ, ಹೌದಾ? ಅದೇ ರೀತಿಯಾಗಿ ನೆಕ್ಸ್ಟ್ ಬರುವಂಥ ಎಲ್ಲ ಗ್ರಹಗಳನ್ನು ಒಂದು ಸ್ವಲ್ಪ ನೋಡ್ಕೊಂಡು ಬಿಡುವಂಥ ಕೆಲಸ ಮಾಡಿರಿ. ಭಾಳ ಸಿಂಪಲ್ ಆದಂಥ ಕ್ವಶನ್ಸು ನಿಮ್ಮ ಎಕ್ಸಾಮ್ಸಲ್ಲಿ ಬರ್ತಾವೆ. ವಂಶವೃಕ್ಷದಲ್ಲಿ 0 ಮತ್ತು ಸ್ಕ್ವೇರ್ ಈ ಚಿಹ್ನೆಯು ಹೆಂಡತಿ ಗಂಡ ಸಂಬಂಧ ಸೂಚಿಸಿದರೆ, ಹೆಂಡತಿ ಏನಿದೆ ಅಂದರೆ ವೃತ್ತ ಇದೆ, ಗಂಡ ಏನಿದೆಪ್ಪ ಅಂದರೆ ಚೌಕ ಇದೆ. ಹಾಗಾದರೆ ಈ ಸಂಬಂಧವನ್ನು ಸೂಚಿಸಿದ್ರೆ ಗಂಡ ಹೆಂಡತಿ, ಹೌದಾ? ತಂದೆ ಮಗಳು. ಚಿತ್ರ ನೋಡಿದ ತಕ್ಷಣವೇ ಚೌಕ ಏನು? ಗಂಡು, ವೃತ್ತ ಏನು? ಹೆಣ್ಣು, ಹೌದಾ? ಗಂಡ ಹೆಂಡತಿಯ
ಸಂತಾನ ಇದೆ ಅಂತ ಚಿತ್ರ ತೋರಿಸ್ಕೊಡ್ತಾ ಇದೆ. ಹಾಗಾದರೆ ಕ್ವಶನ್ ನಂಬರ್ 12 ಡಿ. ಕ್ವಶನ್ ನಂಬರ್ 12 ಡಿ. ತಂದೆ ಮಗಳು, ಇದು ತಂದೆ ಇದು ಮಗಳು, ವೆರಿ ಈಸಿ. ನೆಕ್ಸ್ಟ್, ಇದೊಂದು ಕೃತಕ ಧಾತು. ಇದೊಂದು ಕೃತಕ, ಚಿನ್ನ ಅಲ್ಲ, ಕಬ್ಬಿಣ ಅಲ್ಲ, ಅಲ್ಯೂಮಿನಿಯಂ ಅಲ್ಲ. ಕೃತಕ ಧಾತು ಯಾವುದಪ್ಪ ಅಂದರೆ ಪ್ಲೂಟೋನಿಯಂ. ಆಪ್ಷನ್ ಬಿ. ಯಾವುದು? ಆಪ್ಷನ್ ಬಿ. ನೆಕ್ಸ್ಟ್, ಕ್ವಶನ್ ನಂಬರ್ 14 ವಸ್ತುಗಳು ಉರಿಯಲು ಸಹಾಯ ಮಾಡುವ ಅನಿಲ. ವಸ್ತುಗಳು ಉರಿಯಲು ಸಹಾಯ ಮಾಡುವ ಅನಿಲ. ನೋಡ್ರಿ, ಆಮ್ಲಜನಕ ಉರಿಯುವಂಥ ವಸ್ತು, ಉರಿಲಿಕ್ಕೆ ಸಹಾಯ ಮಾಡುವಂಥ ವಸ್ತು ಅಲ್ಲ. ಸಾರಜನಕ ನೈಟ್ರೋಜನ್ನು ನಮ್ಮ ಪರಿಸರದಲ್ಲಿ ಐತಿ ಅಂತೇಳಿ ಭೂಮಿ ಮೇಲಿರುವಂಥ ವಸ್ತುಗಳು ತನ್ನಿಂದ ತಾನೇ ಬೆಂಕಿ ಎತ್ಕೊಳ್ಳೋದು ತಪ್ಪಿದೆ. ಭೂಮಿಯ ಮೇಲೆ 21% ಆಮ್ಲಜನಕ ಐತಿ, ಅದಕ್ಕೆ ನಾವು ಬದುಕಿದ್ದೀವಿ. ಅದೇನಾದರೂ 50% ಆದರೆ ಭೂಮಿ ಮೇಲಿರುವಂಥ ಹಸಿ ಗಿಡ ಕೂಡ ಬೆಂಕಿ ಹತ್ಕೊಳ್ತದೆ. ಹಾಗಾದರೆ ಉರಿಯಲು ಸಹಾಯ ಮಾಡುವಂಥ ವಸ್ತು ಸಾರಜನಕ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮೀಥೇನ್ ಉರಿಯುವಂಥ ವಸ್ತು ಅಂತ ಹೇಳಿದೆ. ಆಮೇಲೆ ಇಂಗಾಲ ಡೈಆಕ್ಸೈಡ್ ಕೂಡ ಬೆಂಕಿಯನ್ನು ಆರಿಸ್ತದೆ. ಯಾಕೆ? ನಿಮ್ಮ ಶಾಲೆಗಳಲ್ಲಿರುವಂಥ ರೆಡ್ ಕಲರ್ ಸಿಲಿಂಡ್ರಲ್ಲಿ ಏನು ತುಂಬಿಟ್ಟಿರ್ತೀರ? ಇಂಗಾಲ ಡೈಆಕ್ಸೈಡನ್ನು ತುಂಬಿಟ್ಟಿರ್ತೀರ. ಇಂಗಾಲ ಡೈಆಕ್ಸೈಡನ್ನ ಸ್ಪ್ರೇ ಮಾಡಿ ಬೆಂಕಿಯನ್ನು ಆರಿಸ್ತೀರ. ಹಾಗಾದ್ರೆ ವಸ್ತುಗಳು ಉರಿಯಲು ಸಹಾಯ ಮಾಡುವಂಥ ಅನಿಲ ಯಾವುದಪ್ಪ ಅಂದರೆ ಆಮ್ಲಜನಕ. ಆಮ್ಲಜನಕ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಮ್ಲಜನಕ ಏನು ಸರಿಯಾದ ಉತ್ತರ. ಸರ್, ಉಳಿದೆಲ್ಲ ಆಪ್ಷನ್ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಎಕ್ಸಾಂಪಲ್ ಇದಕ್ಕೆ ಸಂಬಂಧಪಟ್ಟದ್ದು ಏನು ಬಂದ್ರೂ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅನ್ನೋ ದೃಷ್ಟಿಯಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಮ್ಮ ಶರೀರದಲ್ಲಿ ರಾಸಾಯನಿಕ ಬದಲಾವಣೆಯಿಂದ ಬಿಡುಗಡೆಯಾಗುವಂಥ ಶಕ್ತಿ. ನಮ್ಮ ಶರೀರದಲ್ಲಿ ರಾಸಾಯನಿಕ ಬದಲಾವಣೆಯಿಂದ ಬಿಡುಗಡೆಯಾಗುವಂಥ ಶಕ್ತಿ ಯಾವುದಪ್ಪ ಅಂದರೆ ಸ್ನಾಯು ಶಕ್ತಿ. ಮಸ್ಕ್ಯುಲಾರ್ ಎನರ್ಜಿ ಅಂತ ಕರಿತೀವಿ. ಅದನ್ನು ಏನು ಕರಿತೀವಿ? ಮಸ್ಕ್ಯುಲಾರ್ ಎನರ್ಜಿ. ಹೌದಾ? ಆ ಸ್ನಾಯು ಶಕ್ತಿ ಇದ್ದಿದ್ದು ಏನಾಗ್ತದೆ? ಉಷ್ಣ ಶಕ್ತಿಯಾಗಿ, ಆಹಾರ ಜೀರ್ಣವಾದಾಗ ಉಷ್ಣ ಶಕ್ತಿಯಾಗಿ ಬಿಡುಗಡೆ ಆಗ್ತದೆ. ಎಲೆಗಳಿಂದಲೇ ಸಸ್ಯಗಳು ಬೆಳೆಯುವುದನ್ನು ನಾವು ಕಾಣುತ್ತೇವೆ. ಅಂತಹ ಸಸ್ಯಗಳಿಗೆ ಉದಾಹರಣೆ ಎಂದರೆ ಈ ಎಲೆಗಳಿಂದಲೇ. ಹೌದಾ? ಇದನ್ನು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ಹೇಳಬೇಕಾದ್ರೆ ನಾನು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಿಂದ, ಹೌದಾ, ಬೇರಿನಿಂದ ಸಂತಾನೋತ್ಪತ್ತಿ, ಕಾಂಡದಿಂದ ಸಂತಾನೋತ್ಪತ್ತಿ, ಎಲೆಯಿಂದ ಸಂತಾನೋತ್ಪತ್ತಿ. ಹಾಗಾದರೆ ಈ ಎಲೆಯಿಂದ ಸಸ್ಯಗಳು ಬೆಳಿತಾವೆ ಅಂದರೆ ಎಲೆಗಳಿಂದ ಸಂತಾನೋತ್ಪತ್ತಿ ನಡೆಸ್ತಾವಂತ ಅರ್ಥ. ಹಾಗಾದರೆ 16 ಏನಪ್ಪ ಅಂದರೆ ಆಪ್ಷನ್ ಸಿ, ಬ್ರಯೋಫಿಲಮ್. ಬ್ರಯೋಫಿಲಮ್ ಎಲೆಯನ್ನು ನೀವು ಬುಕ್ಕಲ್ಲಿಟ್ರೂ ಅದರ ಮೊಗ್ಗುಗಳೇನಾಗ್ತಾವೆ ಅಂದರೆ ಒಡಿತಾವೆ. ಹಾಗಾದರೆ ಎಲೆಗಳಿಂದಲೇ ಸಸ್ಯಗಳು ಬೆಳೆಯೋದನ್ನು ನಾವೆಲ್ಲಿ ಕಾಣ್ತೀವಿ? ಬ್ರಯೋಫಿಲಮಲ್ಲಿ ಕಾಣ್ತೀವಿ. ಕ್ವಶನ್ ನಂಬರ್ 17 ದೊಡ್ಡ ಕೃಷಿಕರಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ. ದೊಡ್ಡ ಕೃಷಿಕರಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ. ಅವರು ಬ್ಯಾಂಕ್ಗಳ ಹಣಕಾಸು ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಭೂ ಹಿಡುವಳಿ ಚಿಕ್ಕದಾಗಿರುವುದರಿಂದ ದೊಡ್ಡ ಕೃಷಿಕರು ಹೆಂಗಂತೀವಿ? ಭೂ ಹಿಡುವಳಿ ಚಿಕ್ಕವರಿಗೆ ಅವರ ಆದಾಯ ಕುಟುಂಬ ನಡೆಸಾಕೋದಿಲ್ಲ, ತಪ್ಪಿದು. ಅವರು ವಿವಿಧ ಬೆಳೆಗಳನ್ನು ಬೆಳೆಯುವುದಿಲ್ಲ, ಇದು ತಪ್ಪು. ಅವರು ಜಮೀನಿಗೆ ನೀರಿನ ಸೌಲಭ್ಯ ಕಡಿಮೆ ಇರುತ್ತದೆ. ದೊಡ್ಡ ಕೃಷಿಕರಿಗೆ ನೀರಿನ ಸೌಲಭ್ಯ ಇರ್ತದೆ. ಹಾಗಾದರೆ ಕೊಟ್ಟಂಥ ಆಪ್ಷನ್ಸ್ನಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ. ಅವರು ಬ್ಯಾಂಕ್ ಹಣಕಾಸು ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ತಾರೆ. ಆಮೇಲೆ ಅವರು ತಮ್ಮ ಕುಟುಂಬವನ್ನು ಮುನ್ನಡೆಸ್ತಾರೆ, ವಿವಿಧ ಬೆಳೆಗಳನ್ನು ಬೆಳೀತಾರೆ. ಅವರ ಭೂಮಿಗೆ ಬೇಕಾದಂಥ ನೀರಾವರಿ ಸೌಲಭ್ಯವನ್ನು ಅವ್ರು ಮಾಡ್ಕೊಂಡಿರ್ತಾರೆ. ಅವರಿಗೆ ನಾವು ದೊಡ್ಡ ಕೃಷಿಕರು ಅಂತ ಕರಿತೀವಿ. ಹಾಗಾದರೆ ದೊಡ್ಡ ಕೃಷಿಕರಿಗೆ ಸಂಬಂಧಿಸಿದಂಥ ಸರಿಯಾದ ಹೇಳಿಕೆ. ಕ್ವಶನ್ ನಂಬರ್ 18 ರಾಗಿ, ಗೋಧಿ, ಜೋಳಗಳಂತಹ ಆಹಾರ ಪದಾರ್ಥಗಳಲ್ಲಿ ಇರುವಂಥ ಪೋಷಕಾಂಶ ಯಾವುದಪ್ಪ ಅಂದರೆ ಏಕದಳಗಳೆಲ್ಲ ಕಾರ್ಬೋಹೈಡ್ರೇಟು, ದ್ವಿದಳಗಳೆಲ್ಲ ಪ್ರೋಟೀನು, ಆಮೇಲೆ ಎಣ್ಣೆ ಕಾಳುಗಳೆಲ್ಲ ಕೊಬ್ಬು ಅಥವಾ ಲಿಪಿಡು. ಹೌದಾ? ಆಮೇಲೆ ತರಕಾರಿಗಳಲ್ಲಿ ಮತ್ತು ಹಣ್ಣುಗಳಲ್ಲಿ ಜೀವಸತ್ವಗಳು. ಇಂತಹ ವಿಷಯಗಳನ್ನು ನನ್ನ ಆಹಾರ ಪಾಠ ಹೇಳಬೇಕಾದ್ರೆ ಭಾಳ ಕ್ಲಿಯರಾಗಿ ಹೇಳಿದ್ದೇನೆ. ರಾಗಿ, ಗೋಧಿ, ಜೋಳ ಇವು ಮೂರು ಕೂಡ ಏನಪ್ಪ ಅಂದರೆ ಏಕದಳ ಕಾರ್ಬೋಹೈಡ್ರೇಟನ್ನು ಹೊಂದಿರ್ತಾವೆ, ದ್ವಿದಳ ಪ್ರೋಟೀನ್ಗಳನ್ನು ಹೊಂದಿರ್ತಾವೆ. ಆಮೇಲೆ ಎಣ್ಣೆ ಕಾಳುಗಳೆಲ್ಲ ಕೊಬ್ಬುಗಳನ್ನು, ಲಿಪಿಡ್ಗಳನ್ನು ಹೊಂದಿರ್ತಾವೆ. ಕ್ವಶನ್ ನಂಬರ್ 19 ನಮ್ಮ ದೇಶದ ಪ್ರಸಿದ್ಧ ಚೆಸ್ ಆಟಗಾರ. ಇದು ಏನಪ್ಪ ಅಂದರೆ ಜನರಲ್ ಕ್ವಶನ್ನು. ಆಪ್ಷನ್ ಸಿ, ವಿಶ್ವನಾಥನ್ ಆನಂದನ್. ಹೌದಾ? ವಿಶ್ವನಾಥನ್ ಆನಂದನ್ ಚೆಸ್ ಆಟಗಾರಕ್ಕೆ ಯಾರು ಸಂಬಂಧಪಟ್ಟವರು? ವಿಶ್ವನಾಥನ್ ಆನಂದ್. ರಾಹುಲ್ ದ್ರಾವಿಡ್ ಕ್ರಿಕೆಟ್, ಪ್ರಕಾಶ್ ಪಡುಕೋಣೆ ಬ್ಯಾಡ್ಮಿಂಟನ್, ಧನ್ರಾಜ್ ಪಿಳ್ಳೈ ಹಾಕಿ. ಭಾರತದ ರಾಷ್ಟ್ರೀಯ ಪ್ರಾಣಿ.
ಭಾರತದ ರಾಷ್ಟ್ರೀಯ ಪ್ರಾಣಿ ಕ್ವಶನ್ ನಂಬರ್ 20. ಹೌದಾ, ನಿಮಗೆಲ್ಲ ಗೊತ್ತಿರುವಂತೆ ಹುಲಿ. ಯಾವುದು? ಹುಲಿ. ಓಕೆ, ಇಷ್ಟು ಏನಪ್ಪ ಅಂದರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಇನ್ನು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟದ್ದು? ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಮಹಾತ್ಮ ಗಾಂಧೀಜಿಯವರ ಸಮಾಧಿ ಇರುವಂಥ ಸ್ಥಳವನ್ನು ಏನಂತ ಕರೀತಾರ? ಹೌದಾ, ಮಹಾತ್ಮ ಗಾಂಧೀಜಿಯವರ ಸಮಾಧಿ ಇರುವಂಥ ಸ್ಥಳವನ್ನು ರಾಜ್ಘಾಟ್ ಅಂತ ಕರೀತಾರೆ. ಹೌದಾ, ಆಮೇಲೆ ಚೌಧರಿ ಚರಣ್ ಸಿಂಗ್ ಅವರ ಸಮಾಧಿಯನ್ನು ಕಿಸಾನ್ ಘಾಟ್ ಅಂತ ಕರೀತಾರೆ. ಆಮೇಲೆ ಐ ಥಿಂಕ್ ಶ್ಯೂರ್ ಇಲ್ಲ, ವಿಜಯ್ ಘಾಟ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಕರೀತಾರಂತ, ಶ್ಯೂರ್ ಇಲ್ಲ. ಹೌದಾ, ಆಮೇಲೆ ಇಂದಿರಾ ಗಾಂಧಿಯವ್ರದ್ದು ಚೈತ್ರವನ ಹಿಂಗೇನೋ ಕರೀತಾರೆ ಅನಿಸುತ್ತೆ. ಒಂದು ಸ್ವಲ್ಪ ಈ ಜನರಲ್ ಆಗಿ ಇದಕ್ಕೆ ಸಂಬಂಧಪಟ್ಟಂಥದ್ದನ್ನು ನೋಡ್ಕೊಡ್ರಿ. ಹೌದಾ, ನಾನು ಜನರಲ್ ಎಷ್ಟೋ ವಿಡಿಯೋಗಳನ್ನು ಮಾಡಿದ್ದೀನಿ, ನೋಡ್ರಿ ಅದನ್ನು. ಕರ್ನಾಟಕದ ರೈತ ಗೀತೆ ನೇಗಿಲ ಯೋಗಿ ಬರೆದಂಥ ಕವಿ. ಕರ್ನಾಟಕದ ರೈತ ಗೀತೆ ನೇಗಿಲ ಯೋಗಿ ಬರೆದಂಥ ಕವಿ ಯಾರಪ್ಪ ಅಂದರೆ ಕುವೆಂಪು. ಯಾರು? ಕುವೆಂಪು. ಹೌದಾ. ಕ್ವಶನ್ ನಂಬರ್ 3. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದವರು. ಅಯ್ಯೋ, ಏನು ಕ್ವಶನ್, ಈಸಿ ಕ್ವಶನ್ನು. ಯಾರು ರಾಮಾಯಣ ಮಹಾಭಾರತವನ್ನು ನೋಡಿದ್ದೀರ ಒಂದು ಸ್ವಲ್ಪ ಆದರೂ ಅದು ನಿಮ್ಗೆ ಗುರುತಿರ್ತದೆ. ಹೌದಾ, ಯಾರಪ್ಪ ಅಂದರೆ ಕೃಷ್ಣ. ಕುರುಕ್ಷೇತ್ರದಲ್ಲಿ ಅರ್ಜುನಿಗೆ ಸಾರಥಿ ಯಾರಾಗಿರ್ತಾರಪ್ಪ ಅಂದ್ರೆ ಕೃಷ್ಣ. ಹೌದಾ, ಯುದ್ಧ ಮಾಡ್ತಾ ಮಾಡ್ತಾ ಭಗವದ್ಗೀತೆಯನ್ನು ಬೋಧಿಸ್ತಾನೆ ಕೃಷ್ಣ ಅರ್ಜುನನಿಗೆ. ಭಗವದ್ಗೀತೆಯಲ್ಲಿರುವಂಥ ಪ್ರತಿಯೊಂದು ಅಧ್ಯಾಯಗಳನ್ನು. ಕರ್ನಾಟಕ ರಾಜ್ಯದ ಒಟ್ಟು ಜಿಲ್ಲೆಗಳು. ಕರ್ನಾಟಕ ರಾಜ್ಯದ ಒಟ್ಟು ಜಿಲ್ಲೆಗಳು ಎಷ್ಟಪ್ಪ ಅಂದ್ರೆ 30. ಎಷ್ಟು? 30. ಭಾರತ ಟೆಸ್ಟ್ ಕ್ರಿಕೆಟ್ ತಂಡದ ಈಗಿನ ನಾಯಕ. ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5. ಹೌದಾ, ಭಾರತದ ಟೆಸ್ಟ್ ಕ್ರಿಕೆಟ್ ತಂಡದ ಈಗಿನ ನಾಯಕ. ಹೌದಾ, ಕ್ವಶನ್ ಪೇಪರ್ ಇದ್ದಾಗ ವಿರಾಟ್ ಕೊಹ್ಲಿ. ಮೇ ಬಿ ಈಗ ಚೇಂಜ್ ಆಗಿದ್ದಾರೆ ಕಾಣಿಸುತ್ತೆ, ಒಂದು ಸ್ವಲ್ಪ ಇದನ್ನು ನೋಡ್ಕೊಡ್ರಿ. ಹೌದಾ, ಚೇಂಜ್ ಆದವರು ಯಾರಪ್ಪ ಹೊಸಬ್ರು ಇರೋದಾರ ನೋಡ್ರಿ. ಒಂದು ಸ್ವಲ್ಪ ಇದನ್ನು ಕ್ವಶನ್ ನೋಡ್ಕೊಡ್ರಿ. ಯಾವಾಗ ಈ ಕ್ವಶನ್ ಪೇಪರ್ 2019 ಎಕ್ಸಾಮ್ ನಡೀತಲ್ಲ ಆವಾಗ ವಿರಾಟ್ ಕೊಹ್ಲಿ ಇದ್ದರು, ಈಗ ಚೇಂಜ್ ಆಗಿದೆ ಮೋಸ್ಟ್ಲಿ. ಸ್ವಲ್ಪ ನೋಡ್ಕೊಡ್ರಿ ಇದನ್ನು. ಪ್ರತಿ ವರ್ಷ ಇವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಡ್ಯಾಟ್ ಈಸಿ ಕ್ವಶನ್. ಪ್ರತಿ ವರ್ಷ ಇವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಸ್ಮರಣಾರ್ಥವಾಗಿ ನಾವೇನು ಮಾಡ್ತೀವಿ ಅಂದರೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೀವಿ. ಕ್ವಶನ್ ನಂಬರ್ 7. ಕೃಷ್ಣರಾಜಸಾಗರ ಅಣೆಕಟ್ಟು ಇರುವಂತಹ ಜಿಲ್ಲೆ. ಕೃಷ್ಣರಾಜಸಾಗರ ಅಣೆಕಟ್ಟು ಇರುವಂಥ ಜಿಲ್ಲೆ. ನಾವು ಎಲ್ಲರೂ ಮೈಸೂರಿಗೆ ಪ್ರವಾಸಕ್ಕೆ ಹೋದಾಗ ಹೌದಾ ಅದನ್ನು ನೋಡ್ಕೊಂಡಿರ್ತೀವಿ, ಅದಕ್ಕೆ ಅದು ಮೈಸೂರದಲ್ಲಿದೆ ಅಂತ ನಿಮಗೆಲ್ಲ ಕನ್ಫ್ಯೂಷನ್ ಆಗ್ತದೆ. ಇಲ್ಲ, ಅದು ಮಂಡ್ಯದಲ್ಲಿದೆ. ಎಲ್ಲಿದೆ? ಮಂಡ್ಯ. ಆಮೇಲೆ ರಂಗನತಿಟ್ಟು ಕೂಡ ನಾವೇನು ಮಾಡ್ತೀವಿ ಅಂದರೆ ಮೈಸೂರಿಗೆ ಭೇಟಿ ಕೊಟ್ಟಾಗ ನೋಡ್ತೀವಿ, ಹಂಗಂತೇಳಿ ಅದು ಮೈಸೂರಿನಲ್ಲಿದೆ ಅಂತ ತಿಳ್ಕೊಳ್ತೀವಿ. ಆದರೆ ಇಲ್ಲ, ರಂಗನತಿಟ್ಟು ಕೂಡ ಮಂಡ್ಯದಲ್ಲಿದೆ. KRS ಕೂಡ ಮಂಡ್ಯದಲ್ಲಿದೆ, ರಂಗನತಿಟ್ಟು ಕೂಡ ಮಂಡ್ಯದಲ್ಲಿದೆ. ಕ್ವಶನ್ ನಂಬರ್ 8. ಇನ್ಸುಲಿನನ್ನು ಈ ರೋಗದ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ. ಇನ್ಸುಲಿನನ್ನು ಮೆತುಮೇಹ, ದೇಹದಲ್ಲಿ ಸಕ್ಕರೆಯ ಪ್ರಮಾಣ, ದೇಹದ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾದರೆ ಆ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸಲಿಕ್ಕೆ ನಾವು ಇನ್ಸುಲಿನ್ ಇಂಜೆಕ್ಷನ್ ಏನು ಮಾಡ್ತೀವಿ? ಬಳಸ್ತೀವಿ. ಹೌದಾ. ನೆಕ್ಸ್ಟ್ ಕ್ವಶನ್ ನಂಬರ್ 9. ನೀನು ತಿನ್ನುವ ಸಿಹಿ ಪದಾರ್ಥಗಳಲ್ಲಿರುವ ಸಕ್ಕರೆಯು ಇವುಗಳಿಂದಾಗಿದೆ. ನೀನು ತಿನ್ನುವ ಸಿಹಿ ಪದಾರ್ಥಗಳಲ್ಲಿರುವ ಸಕ್ಕರೆಯು ಇವುಗಳಿಂದಾಗಿದೆ. ಹೌದಾ, ಸಕ್ಕರೆ C6H12O6 ಗ್ಲುಕೋಸ್ನ ರೂಪ ಅಂತ ಕರಿತೀವಿ. ಯಾವುದ್ರ ರೂಪ? ಗ್ಲುಕೋಸ್ನ ರೂಪ. ಹಾಗಾದರೆ ಕಾರ್ಬನ್ನು, ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಇದೆ. ಕಾರ್ಬನ್ನು, ಹೈಡ್ರೋಜನ್, ಆಕ್ಸಿಜನ್. ಹೌದಾ, ಹಾಗಾದರೆ ಜಲಜನಕ, ಇಂಗಾಲ, ಆಮ್ಲಜನಕ. ಸಾರಜನಕ ತಪ್ಪು, ಇಲ್ಲೂ ಕೂಡ ಸಾರಜನಕ ತಪ್ಪು, ಇಲ್ಲೂ ಕೂಡ ಸಾರಜನಕ ತಪ್ಪು. ಸಾರಜನಕ ನೈಟ್ರೋಜನ್ ಇಲ್ಲ. ಕ್ವಶನ್ ನಂಬರ್ 10. ಭಾರತದ ಮೊದಲ ಮಹಿಳಾ ಪ್ರಧಾನಿ. ಭಾರತದ ಮೊದಲ ಮಹಿಳಾ ಪ್ರಧಾನಿ. ಕ್ವಶನ್ ನಂಬರ್ 10C. ಹೌದಾ, ಯಾರಪ್ಪ ಅಂದರೆ ಇಂದಿರಾ ಗಾಂಧಿ. ಯಾರು? ಇಂದಿರಾ ಗಾಂಧಿ. 10 ಕ್ವಶನ್ ಇರ್ತಾವೆ, ಆದರೆ ವೆರಿ ಸಿಂಪಲ್ ಆದಂಥ ಕ್ವಶನ್ಸ್ ಇರ್ತಾವೆ. ಒಂದು ಸ್ವಲ್ಪ ನೀವು ಜನರಲ್ ನೋಡ್ಕೊಂಡಿದ್ರೆ ಈ ಕ್ವಶನ್ಸ್ಗೆ ಏನು ಮಾಡ್ಬೋದು ಅಂದರೆ ಉತ್ತರವನ್ನು ಬರೀಬಹುದು.
ಇನ್ನು ಮೆಂಟಲ್ ಎಬಿಲಿಟಿ ಕ್ವಶನ್ಸನ್ನು ನೋಡೋಣ. 25 ಡಿಸೆಂಬರ್ 2018 ಮಂಗಳವಾರವಾದರೆ, ಹೌದಾ, 25 ಡಿಸೆಂಬರ್ 2018 ಮಂಗಳವಾರವಾದರೆ 1 ಜನವರಿ 2019 ದಿನ, ಹೌದಾ. ನಿಮಗೆ ನಾನು ಏನು ಮಾಡಿದ್ದೀನಿ ಅಂದರೆ ಬೆಟ್ಟುಗಳ ಆಧಾರದ ಮೇಲೆ ಯಾವ ತಿಂಗಳು ಎಷ್ಟು ದಿನಗಳಿರ್ತಾವೆ ಅಂತ ಹೇಳಿದ್ದೀನಿ. ಹಾಗಾದರೆ ಡಿಸೆಂಬರ್ 31 ದಿನ ಇರ್ತವೆ. 25 ಡಿಸೆಂಬರ್ ಮಂಗಳವಾರ, ಹೌದಾ. ಹಾಗಾದರೆ 26 ಬುಧವಾರ, 27 ಗುರುವಾರ, 28 ಶುಕ್ರವಾರ, 29 ಶನಿವಾರ, 30 ರವಿವಾರ, 1 ಸೋಮವಾರ. ಹಾಗಾದರೆ 25 ಮಂಗಳವಾರ, 26 ಬುಧ, 27 ಗುರು, 28 ಶುಕ್ರ, 29 ಶನಿ, 31 ಸೋಮ, 1 ಮಂಗಳವಾರ. ಒಂದೇನಪ್ಪ ಮಂಗಳವಾರ. ಆಪ್ಷನ್ ಡಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ, ಹೌದಾ. ಒಂದು ಸ್ವಲ್ಪ ಆ ಬೆಟ್ಟುಗಳದ್ದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಕ್ಯಾಲೆಂಡರ್ ಸಮಸ್ಯೆಗಳ ಆಧಾರದ ಮೇಲೆ. ವೆರಿ ಸಿಂಪಲ್ ಆದದ್ದು ಕ್ವಶನ್ ಇದು, ಅಂಥ ಟಫ್ ಕ್ವಶನ್ ಏನಲ್ಲ. ಡಿಸೆಂಬರ್ ತಿಂಗಳಲ್ಲಿ 31 ದಿನ ಇದಾವಂದರೆ ಅದರ ನಂತರ ದಿನಗಳನ್ನು ಎಷ್ಟು ದಿನ ಇದೆ? ಹೌದಾ, 6 ದಿನ. 25ರಿಂದ 31, 6, 7ನೇ ದಿನ. ಮಂಗಳವಾರದಿಂದ 7ನೇ ದಿನ ಯಾವ್ದು ಬರ್ತದೆ? ಮತ್ತು ಮಂಗಳವಾರನೇ ಬರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಇಂಗ್ಲೀಷ್ ಅಕ್ಷರಗಳನ್ನು ಝಡ್ನಿಂದ ಎವರೆಗೆ ಎಣಿಕೆ ಮಾಡಿದಾಗ, ಉಲ್ಟಾ ಎಣಿಕೆ ಮಾಡಿದಾಗ, ಝಡ್ನಿಂದ ಎಣಿಕೆ ಮಾಡ್ತಾ ಇದೆ ಅಂದರೆ ಉಲ್ಟಾ ಎಣಿಕೆ ಮಾಡ್ತಾ ಇದೆ, 15ನೇ ಸ್ಥಾನದಲ್ಲಿ ಬರುವಂಥ ಅಕ್ಷರಗಳನ್ನು ಒಂದು ಕಡೆ ಬರೀರಿ. ಆಮೇಲೆ ಏನು ಮಾಡಿರಿ, ಅದ್ರ ಮೇಲೆ ನಂಬರ್ ಹಾಕ್ತಾ ಬರ್ರಿ. ಎಲ್ಲಿಂದ? ಝಡ್ಗೆ 1 ಹಾಕ್ತಾ ಬೇಕು, ಹೌದಾ. ವಾಯ್ಗೆ XYZ, ವಾಯ್ಗೆ 2 ಹಾಕಬೇಕು, Xಗೆ 3 ಹಾಕಬೇಕು. ಈ ರೀತಿ ಉಲ್ಟಾ ಹಾಕ್ತಾ ಬಂದಾಗ 15ನೇ ಅಕ್ಷರ ಯಾವುದು ಅಂತ ಕೇಳ್ತಾರೆ. 15ನೇ ಅಕ್ಷರ ಯಾವುದಪ್ಪ ಅಂದರೆ ಬಿ, ಆಪ್ಷನ್ ಎಲ್. ಯಾವುದು? ಎಲ್. ನೆಕ್ಸ್ಟ್, ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ. ಅಮೇರಿಕಾ, ಶ್ರೀಲಂಕಾ, ಭಾರತ, ಬಾಂಗ್ಲಾದೇಶ್. ಇಲ್ಲಿ ಗುಂಪಿಗೆ ಸೇರಿದಂಥ ಪದ ನೋಡ್ರಿ, ಇವು ಏನಪ್ಪ ಅಂದರೆ ಏಷ್ಯಾ ಕಂಟ್ರೀಸ್. ಶ್ರೀಲಂಕಾ, ಬಾಂಗ್ಲಾದೇಶ್ ಮತ್ತು ಭಾರತ, ಹೌದಾ, ಏಷ್ಯಾದಲ್ಲಿ ಬರ್ತಾವೆ. ಆದರೆ ಅಮೇರಿಕಾ, ಹೌದಾ, ಏಷ್ಯಾ ಖಂಡದಲ್ಲಿ ಬರೋದಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಭಾಗ್ಯ = 44 ಬರೆದರೆ ರಾಧಾ ಹೀಗೆ ಬರೆಯುವುದು, ಹೌದಾ. ನೀವೇನು ಮಾಡ್ರಿ ಅಂದರೆ ಬಿ 2, H ಅದರ ಸಂಖ್ಯೆ ಹಾಕ್ರಿ, ಏಕ್ 1 ಹಿಂಗೆ ಹಾಕಿ ಅವ್ರನ್ನೆಲ್ಲ ಪ್ಲಸ್ ಮಾಡಿ ನೋಡ್ರಿ. ಪ್ಲಸ್ ಇಲ್ಲಿ ಟೆಕ್ನಿಕ್ ಬಳಸಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸಲ ಇಂಟು ಬಳಸಿರ್ತಾನೆ, ಕೆಲವು ಸಲ ಮೈನಸ್ ಬಳಸಿರ್ತಾನೆ. ಹಂಗಾರೆ ರಾಧಾ ಅಲ್ಲಿ ಪ್ಲಸ್ ಅಂತ ಬಳಸಿದ್ರೆ ಕೆಳಗಡೆ ರಾಧಾ ಕೂಪನ್ ಮಾಡಿರ್ತಾನೆ ಅಂದ್ರೆ ಪ್ಲಸ್ಸ ಬಳಸಿರ್ತಾನೆ. ಹಾಗಾದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 32. ಭಾಗ್ಯ = 44 ಆದರೆ ರಾಧಾ = 32. ಸ್ಟಾಪನ್ನು ಏನು ಮಾಡ್ತಾರಂದ್ರೆ TPOS ಎಂದು ಬರೆದರೆ ಫಸ್ಟ್ ಅಕ್ಷರವನ್ನು ಏನು ಮಾಡಿದ್ದಾರೆ? ಲಾಸ್ಟ್ಗೆ ಹಾಕಿದ್ದಾರೆ. ಫಸ್ಟ್ ಅಕ್ಷರವನ್ನು ಇದು ಲಾಸ್ಟ್ಗೆ ಹಾಕಿದ್ದಾರೆ. ಸೆಕೆಂಡಲ್ಲಿರೋದು ಫಸ್ಟ್ಗೆ ಬಂದಿದೆ, ಥರ್ಡಲ್ಲಿರೋದು ಥರ್ಡಲ್ಲೇ ಇದೆ, ಹೌದಾ. ಈ ರೀತಿಯಾಗಿ ನೋಡಿಕೊಂಡು ಡಿಯರ್ ಪದವನ್ನು, ಹೌದಾ, ಡಿಯರ್ ಪದ ಆಪ್ಷನ್ ಸಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಫಸ್ಟ್ ಲೆಟರ್ ಏನಿದೆ ಅದು ಲಾಸ್ಟ್ಗೆ ಹೋಗಬೇಕು. ಫಸ್ಟ್ ಲೆಟ್ರಿಗೆ ಏನಿದೆ ಅದು ಲಾಸ್ಟ್ಗೆ ಹೋಗಬೇಕು. ಹಾಗಾದರೆ ಇಲ್ಲಿ ಫಸ್ಟ್ ಲೆಟ್ರ್ ಲಾಸ್ಟ್ಗೆ ಬಂದಿಲ್ಲ. ಈ 3 ಆಪ್ಷನ್ಸಲ್ಲಿ ಬಂದಿದೆ. ಆಮೇಲೆ ಸೆಕೆಂಡ್ ಲೆಟ್ರ್ ಏನಿತ್ತದು ಅದೇನಾಗಬೇಕು? ಫಸ್ಟ್ಗೆ ಬರಬೇಕು. ಸೆಕೆಂಡ್ ಲೆಟ್ರ್ ಏನಿತ್ತು ಇ ಇತ್ತು, ಅದು ಫಸ್ಟ್ಗೆ ಬರಬೇಕು. ಹಾಗಾದರೆ ಇದು ಕೂಡ ಆನ್ಸರ್ ಅಲ್ಲ. ಇದು ಕೂಡ ಏನೋ ಆನ್ಸರ್ ಅಲ್ಲ. ಥರ್ಡ್ ಲೆಟ್ರ್ ಏನಿದೆಯಲ್ಲ ಅದು ಅದರ ಪೊಸಿಷನಲ್ಲಿ ಇರಬೇಕು. ಹಾಗಾದ್ರೆ ಈ 2ರಲ್ಲಿ ಇದು ಕೂಡ ಆನ್ಸರ್ ಆಗಲ್ಲ. ಯಾಕೆ? ಥರ್ಡ್ ಲೆಟ್ರ್ ಎ ಏನೋ ಥರ್ಡ್ ಪ್ಲೇಸಲ್ಲಿದೆ ಅಂದರೆ ಇಲ್ಲೂ ಥರ್ಡ್ ಪ್ಲೇಸಲ್ಲಿ ಇರಬೇಕು. ಹಾಗಾದರೆ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ, ಹೌದಾ. ಇನ್ನು ಕ್ವಶನ್ ನಂಬರ್ 6. 347 × 564 × 0 ಗುಂಡ್ಲಬ್ದ. ನೀವೇನು ಮಾಡ್ಬೇಕಂದ್ರೆ 347 × 564 × 0 ಮಾಡಿದಾಗ ನೋಡಿರಿ, ಯಾವುದೇ ಡಿಜಿಟನ್ನು 0ದಿಂದ ಮಲ್ಟಿಪ್ಲೈ ಮಾಡಿದಾಗ ಅದರ ಆನ್ಸರ್ ಏನಾಗಿರ್ತದೆ ಅಂದರೆ 0 ಆಗಿರ್ತದೆ.
ಯಾವುದೇ ಡಿಜಿಟ್ನ ಝೀರೋದಿಂದ ಮಲ್ಟಿಪ್ಲೈ ಮಾಡಿದಾಗ ಅದರ ಆನ್ಸರ್ ಏನಾಗಿರ್ತದೆ ಝೀರೋ ಆಗಿರ್ತದೆ ಅಂತ ಅಭ್ಯಾಸ ಮಾಡಿದ್ದೀರಾ. ಹೌದಾ, ಲೆಕ್ಕ ಮಾಡುವಂಥ ಅವಶ್ಯಕತೆ ಇಲ್ಲ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, 347 564 ಆನ್ಸರ್ ಏನು ಬರ್ತದೋ ಅದನ್ನ ಇಡ್ತಾರೆ. ಆದರೆ ಇಂಟು ಝೀರೋ ಅಂತ ಕೊಟ್ಟಾರೆ, ಇಂಟು ಝೀರೋ ಮಾಡಿದಾಗ ಅದು ಝೀರೋ. 347 × 564 ಒಂದು ಆನ್ಸರ್ ಬರ್ತದನ, ಇಲ್ಲ ಅನ್ನಂಗಿಲ್ಲ. ಅದನ್ನೇ ಇಂಟು ಝೀರೋ ಮಾಡಿದಾಗ ಅದು ಝೀರೋ ಬರ್ತದೆ. ಹಾಗಾದರೆ ಕೆಲವು ಸಲ ವಿಚಾರ ಮಾಡಿ ಆನ್ಸರ್ನ ಮಾಡಬೇಕಾಗ್ತದೆ. ಕ್ವಶನ್ ನಂಬರ್ 7, 4, 9, 16 ಈ ಸರಣಿಯ ಮುಂದಿನ ಸಂಖ್ಯೆ 4, 9, 16. ನೋಡ್ರಿ, 2ರ ಸ್ಕ್ವೇರ್, 3ರ ಸ್ಕ್ವೇರ್, 4ರ ಸ್ಕ್ವೇರ್. ಹಂಗಾರೆ ಮುಂದಿನ ಏನಾಗಿರ್ತದೆ, 5ರ ಸ್ಕ್ವೇರ್ ಆಗಿರ್ತದೆ. 2ರ ಸ್ಕ್ವೇರ್ 4, 3ರ ಸ್ಕ್ವೇರ್ 9, 4ರ ಸ್ಕ್ವೇರ್ 16. ಹಂಗಾರೆ 5ರ ಸ್ಕ್ವೇರ್ 25. ಹಾಗಾದರೆ 7 ಆಪ್ಷನ್ ಬಿ. ಎಷ್ಟು ಈಸಿ ಇದೆ ನೋಡ್ರಿ ಇದು. ನೆಕ್ಸ್ಟ್ 8, 18 ಹುಡುಗರು ನಿಂತಿರುವ ಸಾಲಿನಲ್ಲಿ ಹಿಂಬದಿಯಿಂದ ಎಣಿಸಿದಾಗ ಒಬ್ಬ ಹುಡುಗನ ಸ್ಥಾನ 6 ಆದರೆ ಮುಂದಿನಿಂದ ಎಣಿಸಿದಾಗ 6, ಹಿಂದಿನಿಂದ ಎಣಿಸಿದಾಗ 12 ಅವನು ಇರ್ತಾನೆ. ಟೋಟಲ್ 18 ಮಂದಿ ಇದ್ದಾರೆ. ಅಂದರೆ 18ರಿಂದ ಉಲ್ಟಾ ಬಂದಾಗ 12ನೇ ಅವ ಇರ್ತಾನೆ, ಸ್ಟ್ರೇಟ್ ಹೋದಾಗ 12ನೇ ಅವನು ಇರ್ತಾನೆ. ಹಾಗಾದರೆ ಕ್ವಶನ್ ನಂಬರ್ 8, 18, 18, 17, 16, 15, 14, 6ನೇವನು 13ನೇ ಸ್ಥಾನದಲ್ಲಿರ್ತಾನೆ. ಇಲ್ಲಿ 6ನೇ ಸ್ಥಾನದಲ್ಲಿರ್ತಾನೆ, 13ನೇ ಸ್ಥಾನದಲ್ಲಿರ್ತಾನೆ. ನೆಕ್ಸ್ಟ್ ಫಿಂಗರ್ ಕೌಂಟ್ ಮಾಡಿರಿ ಇದಕ್ಕೆ ಒಂದು ಸ್ವಲ್ಪ. ಹೌದಾ, ಹೆಂಗೆ ಉಲ್ಟಾ. ಈಗ ಆ ಕಡೆಯಿಂದ ಈ ಕಡೆ ಬಂದಾಗ 18ರಿಂದ ಯಾವ ಕಡೆ 6ನೇ ಸ್ಥಾನದಾಗ ಯಾರ್ದಾರ 18 ಫಿಂಗರ್, ಇನ್ನು 6 ಫಿಂಗರ್ಸ್ನ ಇಟ್ಕೊಂಡು ಮೈನಸ್ ಮಾಡ್ತಾ ಬರ್ರಿ, ಒಂದೊಂದು ಮಾಡಿಸ್ತಾ ಬರ್ರಿ. ಹೌದಾ, ಅದು ಬರ್ತದೆ ಆನ್ಸರು. ನೆಕ್ಸ್ಟ್ ಬ್ಯಾಟನ್ನು 2, 1, 20. ಏನೋ ಈ ಅಲ್ಫಾಬೆಟ್ಸನ್ನು ಅದಕ್ಕೆ ನಂಬರ್ ಹಾಕಿ ಇಂದ ಜಡ್ವರೆಗೂ 26 ಏನು ನಂಬರ್ಸ್ ಹಾಕ್ರಿ. ಹೌದಾ, ಜಡ್ವರೆಗೂ. ಹೇಗೆ 1 ಅಂತ ಹಾಕಿದ್ರೆ ಜಡ್ಡಿಗೆ 26 ಅಂತ ಹಾಕ್ತೀರಾ. ಹಾಗಾದರೆ ಬಿ ನಂಬರ್ ಎಷ್ಟಿದೆ, 2 ಇದೆ. ಎ ನಂಬರ್ ಎಷ್ಟಿದೆ, 1 ಇದೆ. ಟಿ ನಂಬರ್ ಎಷ್ಟಿದೆ, 20 ಇದೆ. ಹಂಗೆ ಅವುಗಳಿಗೆ ಸಂಖ್ಯೆ ತಗೊಳ್ಳಿ. ಹಾಗಾದ್ರೆ POT ಅನ್ನು, ಹೌದಾ, ಈಗ ಅಲ್ಫಾಬೆಟ್ಸ್ ಮೇಲೆ ಏನು ನಂಬರ್ ಹಾಕಿರ್ತಿರಲ್ಲ, ಪಿ ಮೇಲೆ ಎಷ್ಟು ಸಂಖ್ಯೆ ಇದೆ, ಓ ಮೇಲೆ ಎಷ್ಟು ಸಂಖ್ಯೆ ಇದೆ, ಟಿ ಮೇಲೆ ಎಷ್ಟು, ಟಿ ಮೇಲೆ 20 ಇರಲೇಬೇಕು. ಹಾಗಾದ್ರೆ ಕೊಟ್ಟಂಥ 4 ಆಪ್ಷನ್ಗಳಲ್ಲಿ 20 ಇದೆ ಲಾಸ್ಟ್ಗೆ. ಹಾಗಾದ್ರೆ ಇದನ್ನು ಹೊಡೆದು ಹಾಕೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ನೀವೇನು ಮಾಡಿರಿ, ABCD ಮೇಲೆ ನಂಬರ್ಸ್ ಹಾಕ್ರಿ. ಹೌದಾ, ಹೊಡೆದು ಹಾಕ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, 16, 15, 20. 16, 15, PQRSTUVWX. ಓಕೆ, KLM ABCDEFGHIJKLMNOP. OP ಬ್ಯಾಕ್ ಬರ್ತಾವೆ, ಕರೆಕ್ಟ್ ಇದೆ. 16, 15. ನೆಕ್ಸ್ಟ್, ಇನ್ನು ಪ್ರಶ್ನಾ ಚಿಹ್ನವನ್ನು ನೋಡಿ ಮುಂದಿನ ಚಿತ್ರವನ್ನು ಉತ್ತರ ಚಿತ್ರದಲ್ಲಿ ಗುರುತಿಸಿ. ಇದಕ್ಕೆ ಏನಪ್ಪ ಅಂದರೆ ಈ ಟಾಪಿಕ್ಗೆ ಸಂಬಂಧಪಟ್ಟಂಥದ್ದು. ಈ ಟಾಪಿಕನ್ನು ಬಹಳ ವಿಶೇಷವಾಗಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಯಾವುದೇ ನಾಲೆಜ್ ಇಲ್ಲ ಇಲ್ಲಿವರೆಗೂ. ಅವ್ರ ಸಿಲೆಬಸ್ ಓದಿದ್ದನ್ನು ಈ ಕ್ವಶನ್ ಪೇಪರಲ್ಲಿ ಎಲ್ಲನೂ ಬಿಡಿಸ್ಬೋದು. ಇದನ್ನು ಬಿಡಿಸ್ಲಿಕ್ಕೆ ಅವರಿಂದ ಆಗಲ್ಲ ಅಂಥೇಳಿ ಏನಪ್ಪ ಅಂದರೆ ಬೇರೆ ಬೇರೆ ಟಾಪಿಕ್ಕು ಚಿತ್ರಗಳನ್ನು ನೋಡಿ, ಏನು ಚಿತ್ರಗಣಿತ ಅಂತ ಒಂದು 8 ಟಾಪಿಕ್ಗಳನ್ನು ನಾನು ಮಾಡಿದ್ದೀನಿ. ಮಿರರ್ ಇಮೇಜಸ್ ಒಂದು ಮಾಡಬೇಕಾಗಿತ್ತು, ಅದು ಅರ್ಧಕ್ಕೆ ನಿಂತಿದೆ. ಹೌದಾ, ಮಾಡಿ ಹಾಕುವಂಥ ಕೆಲಸ ಮಾಡ್ತೀನಿ. ನವೋದಯ ಎಕ್ಸಾಮ್ಸಲ್ಲಿ ಏನಪ್ಪ ಅಂದರೆ 40 ಕ್ವಶನ್ಸ್ ಇಂಥ ಇರ್ತವೆ, 50 ಮಾರ್ಕ್ಸ್ ಇರ್ತದೆ. ನೀವು ಗ್ಯಾರಂಟಿ ಸೆಲೆಕ್ಷನ್ ಆಗ್ಬೋದಲ್ಲಿ. ಇದರಲ್ಲಿ ಕೇವಲ 1 ಕ್ವಶನ್ ಕೇಳಿದಾನೆ. ಆದರೆ ಆ 7 ವಿಡಿಯೋಗಳನ್ನು ನೋಡಿದರೆ ಇದನ್ನು ಯಾರೂ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆಪ್ಷನ್ ಎಯಲ್ಲಿ ಎಲ್ ಅಂತ ಕೊಟ್ಟಿದ್ದಾನೆ, ಅದೇ ಎಲ್ಲನ್ನು ಉಲ್ಟಾ ಮಾಡಿದ್ದಾನೆ ಇಲ್ಲಿ 2ನೇ ಚಿತ್ರದಲ್ಲಿ. ಹಾಗಾದರೆ ಆಪ್ಷನ್ ಸಿ ಯಲ್ಲಿ ಏನು ಕೊಟ್ಟಿರ್ತಾನಲ್ಲ ಅದ್ರ ಉಲ್ಟಾ ಇರ್ತದೆ ಎಲ್ಲಿ, ಆಪ್ಷನ್ ಡಿಯಲ್ಲಿ. ನೋಡ್ರಿ, ಡೈರೆಕ್ಷನು ಚೇಂಜ್ ಆಗ್ತದೆ. ಇದು ಮೇಲ್ಗಡೆ ಇದೆ ಅಂದರೆ ಅದು ಕೆಳಗಡೆ ಬರ್ತದೆ. ಹೌದಾ, ಹಾಗಾದರೆ ಸರಿಯಾದ ಉತ್ತರ ಇದರ ದಿಕ್ಕು ಬದಲಾಗಬೇಕು. ನೋಡ್ರಿ, ಇದ್ರದ್ದೇನಾಗಬೇಕು, ದಿಕ್ಕು ಬದಲಾಗಬೇಕು. ಈ ಡೈರೆಕ್ಷನಲ್ಲಿ ಇದೆ ಅಂದರೆ ಈ ಡೈರೆಕ್ಷನಲ್ಲಿ ಬರ್ತದೆ. ಇದು ಹಿಂಗೆ ದಿಕ್ಕು ಬದಲಾಗಬೇಕು. ಆಮೇಲೆ ಇದು ಕೆಳಗಡೆನೂ ಬರಬೇಕು. ಇದು ಮೇಲೇನಿದೆಯಲ್ಲ ಇದು ಕೆಳಗೆ ಬರಬೇಕು. ಹಾಗಾದರೆ ಇದು ಮಿರರ್ ಇಮೇಜ್ ಆಗುತ್ತೆ. ಹೌದಾ, ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇದು ಆಗೋದಿಲ್ಲ, ಆಮೇಲೆ ಇದು ಆಗೋದಿಲ್ಲ.
ಯಾಕಂದರೆ ಇದು ಡಿ ಅಂತ ನಿಮ್ಗೆ ಅನಿಸ್ಬೋದು, ಡಿ ಅನಿಸ್ಬೋದು. ಆದರೆ ಡಿ ಯಾಕಾಗಲ್ಲಪ್ಪ ಅಂದರೆ ಅದು ಮೇಲಿದೆ, ಇದು ಮೇಲಿದೆ, ಮೇಲಿನ ಡೈರೆಕ್ಷನಲ್ಲಿ ಎರಡೂ ಕಡೆಯೂ ತದ್ವಿರುದ್ಧವಾಗಿರಬೇಕು. ಅದಕ್ಕೆ ಇದಲ್ಲ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಸರಿಯಾದ ಉತ್ತರ. ಇಷ್ಟು ಏನಪ್ಪ ಅಂದರೆ ಈ 2019 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ, ಅದರ ಕೀ ಆನ್ಸರ್ಗಳನ್ನು ಐ ಥಿಂಕ್ ವೆರಿ 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 ಈಸಿ ಕ್ವಶನ್ ಪೇಪರ್. ಒಂದು 3-4 ಕ್ವಶನ್ಸು ಮ್ಯಾಥ್ಸಲ್ಲಿದ್ದು ಒಂದೆರಡು, ಆಮೇಲೆ ಅದನ್ನು ಬಿಟ್ಟರೆ ಅಂತ ಏನು ಟ್ರಿಕ್ಕಿ ಕ್ವಶನ್ ಪೇಪರ್ ಅಲ್ಲ. ಆಮೇಲೆ ಇದರಲ್ಲಿ ನೀವು ಏನಾದರೂ 75 ಅಬೋವ್ ತೆಗೆದುಬಿಟ್ರೆ ಸೆಲೆಕ್ಷನ್ ಆಗೋದು ಗ್ಯಾರಂಟಿ. 75 ಈಸಿಯಾಗಿ ತೆಗಿಬೋದು, ಹೌದಾ? ಅದಕ್ಕೆ ಸ್ಟಡಿ ಮಾಡಿರಿ. ಇದನ್ನು ಬಿಟ್ಟು ನಾಳೆ ನಾಡಿದ್ದು ನೋಡ್ತೀನಿ ನಾನು, ಯಾಕಂದರೆ ನಿಮಗೆ ಬುಧವಾರ ಎಕ್ಸಾಮ್ ಇದೆ. ನಾಳೆ ಮತ್ತು ನಾಡಿದ್ದು, ನಾಳೆ ಒಂದು ವಿಡಿಯೋ ಮಾಡುವಂಥ ಕೆಲಸ ಮಾಡ್ತೀನಿ, ನಾಡ್ದು ಒಂದು ವಿಡಿಯೋ ಕೆಲಸ ಮಾಡ್ತೀನಿ. 2 ಮಾದರಿ ಪ್ರಶ್ನೆ ಪತ್ರಿಕೆಗಳು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಹಾಕುವಂಥ ಕೆಲಸ ಮಾಡ್ತೀನಿ. ಏನು ಈಗಾಗಲೇ ನಾನು ಇದಕ್ಕೆ ಏನೋ ಒಂದು ಚಾನಲ್ ಕ್ರಿಯೇಟ್ ಮಾಡಿ ನಿಮ್ಗೆ ಆದಷ್ಟು ವಿಡಿಯೋಗಳನ್ನು ಹಾಕಿ ಸ್ಟಡಿ ಮಾಡಿಸುವಂಥ ಕೆಲಸ ಮಾಡಿದ್ದೆ. ಅದರ ಬಹಳಷ್ಟು ಜನ ವಿದ್ಯಾರ್ಥಿಗಳು ಆ ವಿಡಿಯೋಗಳನ್ನು ಸರಿಯಾಗಿ ನೋಡಿದೆ, ಅಷ್ಟು ರೆಸ್ಪಾನ್ಸ್ ಚೆನ್ನಾಗಿ ಬರ್ದಿರೋದ್ರಿಂದ ಆ ವಿಡಿಯೋಗಳನ್ನು ಕೈಬಿಟ್ಟು ಯಥಾವತ್ತಾಗಿ ವಿಜ್ಞಾನದ ವಿಡಿಯೋಗಳನ್ನು ನಾನು ಹೆಚ್ಚಾಗಿ ಮಾಡಿದ್ದೀನಿ, ಹೌದಾ? ಆದರೆ ಈ ಲಾಸ್ಟ್ ಮೂಮೆಂಟಲ್ಲಿ ಏನು ನಿಮಗೇನು ನೀವು ಜ್ಞಾನ ವಿದ್ಯಾರ್ಥಿಗಳಿದ್ದೀರಾ, ಲಾಸ್ಟ್ ಮೂಮೆಂಟಲ್ಲಿ ಇವಷ್ಟನ್ನು ನೋಡ್ಕೊಂಡು ಹೋದರೆ ಏನು ಮಾಡಬೇಕಾಗಿದೆ ಅನ್ನೋದನ್ನಷ್ಟು ನೋಡ್ಕೊಂಡು ಹೋದರೆ ಐ ಥಿಂಕ್ ಯು ಆರ್ ಇನ್ ದ ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳ್ತಾ ನಾನು ವಿಡಿಯೋಗೆ ವಿರಾಮ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಎಕ್ಸಾಮ್ ಬರೀತಾ ಇರಲ್ಲ ಅವ್ರಿಗೆಲ್ಲ ಶೇರ್ ಮಾಡುವಂಥ ಕೆಲಸ ಮಾಡಿರಿ, ಒಂದು ಸಲ ನೋಡ್ಕೊಳಕ್ಕೆ ಹೇಳ್ರಿ. ಥ್ಯಾಂಕ್ ಯು ಸೊ ಮಚ್.